ಬಹುಶಃ ರಮಾನಾಥ ರೈ ಅವರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದರೆ ಅವರ ಬಾಲ್ಯದ ಜೀವನ ಆಗಿರ್ಬೋದು, ಅವರ ಯೌವನದ ಜೀವನ ಅಥವಾ ಅವರ ರಾಜಕೀಯದ ಜೀವನವನ್ನು ಬಹುಶಃ ನಾವೆಲ್ಲರೂ ಕೂಡ ಹತ್ತಿರದಿಂದ ಕಂಡುಕೊಂಡವರು. ಆದ್ದರಿಂದ ಅವರ ವಿಚಾರಧಾರೆಯ ಬಗ್ಗೆ, ಅವರ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಬಹಳ ವಿವರವಾಗಿ ಮಾತನಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ಒಂದಂತೂ ಬಹಳ ಸತ್ಯ, ಈ ಒಂದು ಜಿಲ್ಲೆಯ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ, ವರ್ಗದ ಜನರ ಹೃದಯದಲ್ಲಿ ದೇವರನ್ನ ಕಾಣುವಂತಹ ಬಹುದೊಡ್ಡ ಗುಣವನ್ನ ಇವತ್ತು ರಮಾನಾಥ ರೈ ಅವರಲ್ಲಿ ನಾನು ಕಂಡುಕೊಂಡಿದ್ದೇನೆ ಹೇಳುವುದನ್ನು ಪ್ರಥಮವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇವತ್ತು ರಮಾನಾಥ ರೈ ಅವರು ಕೇವಲ ಒಂದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ಆದಂತಹ ವ್ಯಕ್ತಿಯಲ್ಲ, ಅಥವಾ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅವರು ಸೀಮಿತ ಆದಂತಹ ವ್ಯಕ್ತಿಯಲ್ಲ. ಬದಲಿಗೆ ಇಡೀ ಕರ್ನಾಟಕದ 6.5 ಕೋಟಿ ಜನರಿಗೆ ಚಿರಪರಿಚಿತರಾದಂತಹ ಓರ್ವ ನಾಯಕರಿದ್ರೆ ಅದು ನಮ್ಮ ಬೆಳ್ಳಿಪಾಡಿ ಶ್ರೀ ಬಿ ರಮಾನಾಥ ರೈ ಅವರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಅವರ ಒಂದು ಹುಟ್ಟುಹಬ್ಬವನ್ನ ಕಳೆದ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಬಂಧುಗಳೇ, ಒಂದೇ ಒಂದು ವಿಚಾರವನ್ನ ಹೇಳಿ ನಾನು ನೇರವಾಗಿ ಸ್ವಾಗತಕ್ಕೆ ನಾನು ಮುನ್ನೋಗ್ತಾ ಇದ್ದೇನೆ. ನಾವು 72ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸುವಾಗ ಅಲ್ಲಿ ಬಂದಂತಹ ಒಬ್ಬ ಯುವಕ ನಮ್ಮಲ್ಲಿ ಕೇಳಿದಂತಹ ಪ್ರಶ್ನೆ ಏನಂತ ಹೇಳಿದರೆ, ನಾನು ಕಳೆದ 72ನೇ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ನಾನು ಪ್ರಸ್ತಾವನೆಯನ್ನ ಮಾಡಿದ್ದೆ. ಆ ಯುವಕ ಬಂದು ಹೇಳ್ತಾನೆ, ರಮಾನಾಥ ರೈ ಅವರು ಬಹುಶಃ ಅವರು ಒಂದು ತಾಲೂಕಿಗೆ ಸೀಮಿತವಾದರಲ್ಲ, ಒಬ್ಬ ಜಿಲ್ಲೆಗೆ ಸೀಮಿತ ಅಂತ ವ್ಯಕ್ತಿ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಆದ ವ್ಯಕ್ತಿಯನ್ನು ನೀವು 4 ಗೋಡೆಯ ಮಧ್ಯೆ ನೀವು ಈ ಹುಟ್ಟುಹಬ್ಬವನ್ನು ಆಚರಿಸಬಾರದು. ಇವತ್ತು ಈ ಕರ್ನಾಟಕದ ಅನ್ನದಾತ ಅಂತ ಖ್ಯಾತಿ ಪಡೆದಂತಹ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಉತ್ಸವ ರೀತಿಯಲ್ಲಿ ನಾವು ಕೂಡ ಅವರ 75ನೇ ಹುಟ್ಟುಹಬ್ಬವನ್ನು ಆಚರಿಸಬೇಕು ಹೇಳುವಂತಹ ಆ ಒಂದು ಚಿಂತನೆ ಆ ಒಬ್ಬ ಯುವಕನಲ್ಲಿ ಅವತ್ತು ಬಂದಿದ್ದಾದರೆ ಖಂಡಿತವಾಗಿಯೂ ಕೂಡ ಮುಂಬರುವಂತಹ 75ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಇವತ್ತು ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಹಿತೈಷಿಗಳು, ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಂತಹ ಉತ್ಸವವನ್ನು ಕೂಡ ನಾವು ಈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕು ಹೇಳುವಂತಹ ಕಾತುರದಿಂದ ಇವತ್ತೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಒಂದು ನಾವೆಲ್ಲರೂ ಬಹಳ ಚಿಕ್ಕದಿರುವಾಗ, ನೀವು ಕೇಳಿದ್ದೀರಂತ ಗೊತ್ತಿಲ್ಲ, ಸುಮಾರು 25 ವರ್ಷದ ಹಿಂದೆ ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಗೋವಿನ ಹಾಡು ಒಂದು ಬರ್ತದೆ. ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಏನಂತ ಹೇಳಿದರೆ, ನಾವು
ಯಾವ ರೀತಿಯಲ್ಲಿ ಆ ಗೋವಿನ ಹಾಡಲ್ಲಿ ಹೇಳ್ತದೆ ಅಂತ ಹೇಳಿದರೆ, ಬಂಧು ಬಳಗವೇ ದೇವರು, ಅದೇ ರೀತಿಯಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ, ಬಂಧು ಬಳಗವೇ ನಮ್ಮ ದೇವರು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನೆ ಪರಮಾತ್ಮನು. ಬಹುಶಃ ರಮಾನಾಥ ರೈಯವರು ವಿದ್ಯಾರ್ಚನೆ ಮಾಡುವಾಗ ಆ ಗೋವಿನ ಹಾಡನ್ನು ಕೇಳಿದ್ದು ಮಾತ್ರ ಅಲ್ಲ, ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಕೂಡ ಬಂದರು. ತಾವು ಯಾವ ರೀತಿ ತಮ್ಮ ಜೀವನವನ್ನು ಅಳವಡಿಸಿಕೊಂಡು ಬಂದರು ಅಂತ ಹೇಳಿದರೆ, ಅದು ರಾಮಾಯಣದಲ್ಲಿ ವಾಲ್ಮೀಕಿಯನ್ನು ಹೇಳ್ತಾರೆ. ಇಡೀ ರಾಮಾಯಣದ ತಿರುಳು ಏನು ಅಂತ ಹೇಳಿದರೆ, ಒಂದು ವಾಕ್ಯದಲ್ಲಿ ಹೇಳಬಹುದು ಅಂತ ಹೇಳಿದರೆ, ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಇದು ರಾಮಾಯಣದ ತಿರುಳು. ಬಹುಶಃ ನಾವು ಮಹಾಭಾರತ, ರಾಮಾಯಣ ಮತ್ತು ಭಗವದ್ಗೀತೆಗಳನ್ನು ಹಿಂದೂ ಧರ್ಮದವರು ಓದಿ ನಾವು ಜೀವನದಲ್ಲಿ ಅಳವಡಿಸಿದಾಗ ಆ ಧರ್ಮದ ಶ್ರೇಷ್ಠತೆ ಬರುತ್ತದೆ, ಆ ಧರ್ಮದ ವೈಭವತೆ ಬರುತ್ತದೆ. ಬಹುಶಃ ರಮಾನಾಥ ರೈಗಳು ತನ್ನ ಜೀವನದುದ್ದಕ್ಕೂ ಓರ್ವ ಉತ್ತಮ ಹಿಂದುವಾಗಿ ಬದುಕಿದರು. ಸರ್ವಜನ ಸುಖಿನಿಯು ಭವಂತು, ಎಲ್ಲರೂ ಸುಖವಾಗಿರಬೇಕು, ಎಲ್ಲರಿಗೆ ಒಳಿತನ್ನು ಬಳಸಿ ಬದುಕುವುದೇ ನಮ್ಮ ಜೀವನ ಎಂಬುದನ್ನು ನಮ್ಮೆಲ್ಲ ಧರ್ಮ ಉದ್ಗ್ರಂಥಗಳಲ್ಲಿ ಸಾರಿ ಸಾರಿ ಹೇಳಿದೆ. ಇದನ್ನು ನಾವು ಪರರಿಗೆ ಬೋಧಿಸುವುದಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಾಗ ನಮ್ಮ ಶ್ರೇಷ್ಠವಾದ ವ್ಯಕ್ತಿತ್ವವು ಅಭಿವ್ಯಕ್ತಿಗೊಳ್ಳುತ್ತದೆ. ಇವತ್ತು ರಮಾನಾಥ ರೈಯವರ ವಿಚಾರಧಾರೆಗಳನ್ನು ನಾನು ಸಾಕಷ್ಟು ತಿಳಿದಿದ್ದೇನೆ, ಅವರ ಮಾತುಗಳನ್ನು ಕೇಳಿದ್ದೇನೆ. ಅವರು ಈ ವಿಚಾರಧಾರೆಗಳಲ್ಲಿ ಬಲಪಂಥೀಯರು ಅಂತ ಅಲ್ಲ, ಎಡಪಂಥೀಯರು ಕೂಡ ಅಲ್ಲ. ಅವರು ನನ್ನ ಲೆಕ್ಕದಲ್ಲಿ ಅವರು ನಡುಪಂಥೀಯರು ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ, ಅವರು ದೇವರನ್ನು ನಂಬ್ತಾರೆ, ದೈವಗಳನ್ನು ನಂಬ್ತಾರೆ. ಈ ದೇವರುಗಳನ್ನು ನಂಬುವಾಗ ಪ್ರತಿಯೊಬ್ಬನಲ್ಲಿ ಇನ್ನೊಬ್ಬನಿಗೆ ಒಳ್ಳೆಯದನ್ನು ಮಾಡು, ಇನ್ನೊಬ್ಬನಿಗೆ ಒಳಿತನ್ನು ಮಾಡು ಎಂಬುದಾಗಿ ಹೇಳ್ತಾರೆ. ಬಹುಶಃ ಒಬ್ಬ ವ್ಯಕ್ತಿ ತಾನು ಎಷ್ಟು ಒಳ್ಳೆಯದಾಗಿ ತನ್ನ ಧರ್ಮವನ್ನು ಪರಿಪಾಲಿಸಿಕೊಂಡು ಬರ್ಬೋದು ಅಂತ ಹೇಳಿದರೆ, ತಾನು ಪಾಲಿಸಿಕೊಂಡು ಬರುವುದರ ಜೊತೆಗೆ ಇನ್ನೊಬ್ಬನು ಕೂಡ ಇನ್ನೊಬ್ಬನ ಧರ್ಮವನ್ನು ಪಾಲಿಸಿಕೊಂಡು ಹೋದಾಗ ಸಮಾಜದಲ್ಲಿ ಅಶಾಂತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅಸಹಿಷ್ಣುತೆಯನ್ನು ಕಾಣ್ತಾ ಇದ್ದೇವೆ. ನಮ್ಮಲ್ಲಿ ಸಹಿಷ್ಣುತೆ ಬೆಳೆಸಬೇಕು, ನಮ್ಮಲ್ಲಿ ಔದಾರ್ಯಗಳು ಬೆಳೆಸಬೇಕು, ನಮ್ಮಲ್ಲಿ ಸೌಹಾರ್ದಗಳು ಬರಬೇಕು. ಆವಾಗ ಮಾತ್ರ ಬದುಕು, ಸಮಾಜ ಒಳ್ಳೆಯದಾಗ್ತಾ ಹೋಗ್ತದೆ. ಈ ಸಮಾಜದಲ್ಲಿ ನಾವು ಮಾತ್ರ ಬದುಕಬೇಕು ಎಂಬ ಸ್ವಾರ್ಥದಿಂದ ಬದುಕಿದಾಗ ಆ ಸಮಾಜ ಎಂಬುದು ಅದು ದ್ವೀಪದ ಹಾಕ್ತದೆ, ಸುತ್ತಲೂ ನೀರು ನಿಲ್ತದೆ, ಆ ನೀರು ನಮ್ಮನ್ನು ಕೂಡ ಕೊಚ್ಚಿಕೊಂಡು ಹೋಗ್ಬೋದು. ಆದ್ದರಿಂದ ನಾವು ಯಾವಾಗ ಒಳ್ಳೆಯ ಚಿಂತನೆಗಳನ್ನು ಇಟ್ಟುಕೊಂಡು ಬರ್ತೇವೋ, ಜೀವನದಲ್ಲಿ ಮಾತ್ರ ಅಲ್ಲ ರಾಜಕೀಯದಲ್ಲಿ ಕೂಡ ಅದನ್ನು ಪಾಲಿಸಿಕೊಂಡು ಬಂದರು. ಅವರು ಮಾತಾಡೋದು ಮುಕ್ತವಾಗಿ ಮಾತಾಡೋದು, ಅವರ ಹೃದಯ ಮತ್ತು ಮೆದುಳುಗಳು ಎರಡೂ ಕೂಡ ಅದು ಮುಕ್ತ ಮನಸ್ಸಿನಿಂದ ಮಾತಾಡುವಂಥ ವ್ಯಕ್ತಿ ರಮಾನಾಥ ರೈಗಳು. ಸುಮಾರು 25 ಅಥವಾ 30 ವರ್ಷದ ಹಿಂದೆ ನಾವು ನೋಡಿದಾಗ ಬೆಳ್ಳಿಪ್ಪಾಡಿ ಫ್ಯಾಮಿಲಿ, ಬಂಟ ಮನೆತನಗಳಲ್ಲಿ ಉತ್ತರದಲ್ಲಿ ಎಡ್ತಾರೆ ಅಂತ ಒಂದು ಕುಟುಂಬ ಉಂಟು. ನಮ್ಮ ದಕ್ಷಿಣಕ್ಕೆ ಬಂದಾಗ ಬೆಳ್ಳಿಪ್ಪಾಡಿ ಕುಟುಂಬ. ಈ ಎರಡು ಕುಟುಂಬಗಳು ಬಂಟ ಮನೆತನದಲ್ಲಿ ಅತ್ಯಂತ ಉನ್ನತವಾದ ಒಂದು ಒಳ್ಳೆಯ ಹೆಸರಾದ ಮನೆತನಗಳನ್ನು ಪಡೆದುಕೊಂಡಂಥ ಕುಟುಂಬಗಳು. ಬಹುಶಃ ಅಂತಹ ಬೆಳ್ಳಿಪ್ಪಾಡಿ ಕುಟುಂಬದಲ್ಲಿ ಜನಿಸಿದ ಇವರು ಆ ಕಾಲದಲ್ಲಿ ಅವರನ್ನು ಅಣ್ಣ ಅಂತ ಹೇಳಿಕೊಂಡು ತುಂಬ ದೂರದಲ್ಲಿ ನೋಡುವಂಥ ಜನರು ಆ ಕಾಲಘಟ್ಟದಲ್ಲಿ ಇದ್ದರೆ, ಇವತ್ತು ರಮಾನಾಥ ರೈ ಅವರನ್ನು ಅವರು ಬೆಳ್ಳಿಪ್ಪಾಡಿ ಮನೆತನದಲ್ಲಿ ಹುಟ್ಟಿದರೂ ಬಹಳ ಹತ್ತಿರದಿಂದ ಅವರ ಹತ್ತಿರ ಹೋಗಿ ಅವರ ಜೊತೆಯಲ್ಲಿ ಒಂದೇ ಮೇಜಿನಲ್ಲಿ ಕೂತುಕೊಂಡು ಊಟ ಮಾಡಿದವರು ಎಷ್ಟೋ ಮಂದಿ ಇಲ್ಲಿರಬಹುದು. ಇಂತಹ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ನಿರಂತರವಾಗಿ 6 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ, 3 ಬಾರಿ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳಿದರೆ ಅದು ಅವರು ಸಲ್ಲಿಸಿದಂಥ ಪ್ರಾಮಾಣಿಕ ನಿಷ್ಕಳಂಕ ಒಂದು ಪ್ರೀತಿಗಾಗಿ ಈ ಕ್ಷೇತ್ರದ ಜನರು ಅವರನ್ನು ಅಭಿನಂದಿಸಿದ್ದಾರೆ, ಆ ಕ್ಷೇತ್ರದ ಜನರು ಅವರನ್ನು ಆಶೀರ್ವಾದ ಮಾಡಿದ್ದಾರೆ.
ಇವತ್ತು ರಾಜಕಾರಣಿಗಳಿಗೆ ಮೆತ್ತಿಕೊಳ್ಳುವಂಥ ಬಹುದೊಡ್ಡ ಲೋಪಗಳು ಏನಂತ ಹೇಳಿದರೆ, ಅವನು ಕಾಮುಕ, ಅವನು ಮತಾಂಧ, ಅವನು ಭ್ರಷ್ಟ, ಅವ ಕಳ್ಳ, ಅವ ಜಾಗ ಕಳ್ಳ, ಕರೆಂಟ್ ಕಳ್ಳ ಇತ್ಯಾದಿ ಅಪವಾದಗಳನ್ನು, ಆರೋಪಗಳನ್ನು ನಾವು ಸಾಕಷ್ಟು ನೋಡುತ್ತೇವೆ. ಆದರೆ ಯಾವುದೇ ಒಂದು ಶಬ್ದ ರಮನಾಥ ರೈ ಅವರಿಗೆ ಮೈಲು ದೂರದಲ್ಲಿ ಇರ್ಬೋದು, ಹತ್ತಿರ ಸೋಂಕ್ಲಿಕ್ಕಿಲ್ಲ, ಅಷ್ಟು ದೂರದಲ್ಲಿ ನಿಲ್ಬೋದು ಅಂತ ಶುಭ್ರವಾದ ಸ್ಫಟಿಕದಂಥ ವ್ಯಕ್ತಿತ್ವವನ್ನು ಪಡೆದುಕೊಂಡು ಬಂದಿದ್ದಾರೆ. ಬಹಳ ಹಿಂದೆ ಅವರು ರಾಜಕಾರಣವನ್ನು ಪ್ರವೇಶ ಮಾಡಿ ಅವರು ಸಚಿವರಾಗಿದ್ದಾರೆ. ಬಹುಶಃ ಅವರು ಏನಾದರೂ ಸಂಪತ್ತನ್ನು ಕ್ರೋಢೀಕರಿಸದಿದ್ದರೆ ಬೇಕಾದಷ್ಟು ಸಂಪತ್ತನ್ನು ಕ್ರೋಢೀಕರಿಸಬಹುದು. ಇವರ ನಂತರ ರಾಜಕಾರಣಕ್ಕೆ ಬಂದವರು ನಾವು ನೋಡ್ತಾ ಇದ್ದೇವೆ, ಸಾಕಷ್ಟು ಸಂಪತ್ತುಗಳನ್ನು ಕ್ರೋಢೀಕರಿಸಿಕೊಂಡು ಬಂದಿದ್ದಾರೆ. ಆದರೆ ರಮಾನಾಥ ರೈ ಅವರು ಅವರ ಆತ್ಮೀಯ ಬಳಗವನ್ನು ಮಾತ್ರ ಸಂಪಾದಿಸಿಕೊಂಡು ಬಂದಿದ್ದಾರೆ ಹೊರತು ಯಾವುದೇ ರೀತಿಯ ಅವರ ಹತ್ತಿರ ಯಾವುದೇ ರೀತಿಯ ಸ್ವಜನ ಪಕ್ಷಪಾತವಾಗಲಿ ಅಥವಾ ರಾಜಕಾರಣಿಗಳಿಗೆ ಅಂಟುವಂಥ ಕೌಟುಂಬಿಕ ರಾಜಕಾರಣ, ಇದೊಂದು ದೊಡ್ಡ ಈ ಕೌಟುಂಬಿಕ ರಾಜಕಾರಣವು ಕೂಡ ಅವರ ಹತ್ತಿರ ಬರಲಿಲ್ಲ. ಅವರು ಹೆಂಡತಿ ಅಥವಾ ಮಕ್ಕಳನ್ನು ಎಲ್ಲರನ್ನೂ ಕೂಡ ದೂರ ಇಟ್ಟು ಅವರು ಮಾತ್ರ ಇದ್ದಾರೆ. ಇದು ಒಬ್ಬ ಶ್ರೇಷ್ಠವಾದ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಇಂಥ ರಮಾನಾಥ ರೈ ಅವರು 74ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಒಬ್ಬ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಪ್ರಮುಖವಾಗಿದೆ. ರಮಾನಾಥ ರೈ ಅವರ ಫೋಟೋವನ್ನು, ಒಂದು 25 ವರ್ಷದ ಹಿಂದಿನ ಫೋಟೋವನ್ನು ನನ್ನಲ್ಲಿ ಉಂಟು. ನನಗೆ ಒಂದು ಅಭಿನಂದನೆ ಮಾಡುವಾಗ ಅವರು ತುಂಬ ದಪ್ಪವಾಗಿದ್ದರು. ಬಹುಶಃ ಅವರು ಆರೋಗ್ಯವನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಬೆಳಿಗ್ಗೆ ಬೇಗ ಎದ್ದು ಅವರು ವ್ಯಾಯಾಮವನ್ನು ಮಾಡ್ತಾರೆ. ಇದು ತನ್ನ ಎಲ್ಲರಿಗೆ ಕೊಡತಕ್ಕಂಥ ಮಾರ್ಗದರ್ಶನ. ನಾನು ಅವರ ಸುತ್ತ ಇರುವಂಥ ಕೆಲವರನ್ನೆಲ್ಲ ಬಲ್ಲೆ. ಅವರು ಮಾತ್ರ ಅಲ್ಲ, ಅವರ ಸುತ್ತ ಇರುವವರು ಕೂಡ ಒಳ್ಳೆಯ ಗುಣವನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಚಂದ್ರಪ್ರಕಾಶ್ ಶೆಟ್ಟಿ ಇರ್ಬೋದು ಅಥವಾ ಸುದೀಪ್ ಇರ್ಬೋದು, ಬೇಬಿ, ಯಾರೂ ಕೂಡ ಬೇರೆ ಕೆಟ್ಟ ಚಟಗಳಲ್ಲಿಲ್ಲ. ಹೇಗೆ ರಮಾನಾಥ ರೈ ಅವರು ಒಳ್ಳೆಯ ಅಭ್ಯಾಸವನ್ನು ಇಟ್ಟುಕೊಂಡಿದ್ದಾರ, ಅವರ ಸುತ್ತಮುತ್ತ ಇರುವ ಎಲ್ಲರೂ ಕೂಡ ಅವರ ಒಳ್ಳೆಯ ಅಭ್ಯಾಸವನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಒಬ್ಬ ವ್ಯಕ್ತಿ ತಾನು ಮಾತ್ರ ಅಲ್ಲ, ತನ್ನ ಸುತ್ತ ಇರುವವರನ್ನು ಕೂಡ ಆ ನಿಟ್ಟಿನಲ್ಲಿ ಪರಿವರ್ತನೆ ಮಾಡಿದ್ದಾರಲ್ಲ ರಮಾನಾಥ ರೈ ಅವರು. ಇದಕ್ಕಿಂತ ದೊಡ್ಡ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೋಕಾಯುಕ್ತದ ಮಾಜಿ ಲೋಕಾಯುಕ್ತರಾದಂಥ ಸಂತೋಷ್ ಹೆಗ್ಡೆ ಅವರು ಹೇಳ್ತಾರೆ, ಮನುಷ್ಯನಿಗೆ 2 ಗುಣಗಳು ಇರಬೇಕಂತೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಬಹುಶಃ ರಮಾನಾಥ ರೈ ಅವರು ರಾಜಕೀಯದಲ್ಲಿ ಸಾಕಷ್ಟು ತೃಪ್ತಿಯನ್ನು ಪಡೆದಿದ್ದಾರೆ ಅಂತ ನಾನು ಬಲ್ಲೆ. ಅವರಿಗೆ ಮಾನವೀಯತೆ ಸಾಕಷ್ಟು ಇದೆ ಎಂಬುದನ್ನು ನಾನು ಬಲ್ಲೆ. ಬಹುಶಃ ಅವರ ಮನೆಯಲ್ಲಿ ಅಥವಾ ಅವರ ಕಚೇರಿಯಲ್ಲಿ ಅವರಿಂದ ಸಹಾಯವನ್ನು ಪಡೆದು ಹೋದವರ ಸಂಖ್ಯೆ ಎಷ್ಟು ಇರಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನರು ಅವರಿಂದ ಸಹಾಯವನ್ನು ಪಡೆದುಕೊಂಡು ಹೋಗಿರಬಹುದು. ಅವರು ಒಬ್ಬ ಜಾತ್ಯತೀತ ವ್ಯಕ್ತಿ, ಜಾತಿ ಮತ ಪಂಥಗಳನ್ನು ಮೀರಿ ನಿಲ್ಲತಕ್ಕಂಥ ಒಂದು ಆದರ್ಶವಾದ ವ್ಯಕ್ತಿ. ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಯಾವತ್ತೂ ಇರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಖಂಡಿತವಾಗಿ ಮೌಲ್ಯಗಳನ್ನು ಇಟ್ಟುಕೊಂಡಂಥ ಜಿಲ್ಲೆ. ಈ ಮೌಲ್ಯಗಳನ್ನು ಇಟ್ಟುಕೊಳ್ಳುವಲ್ಲಿ ರಮಾನಾಥ ರೈ ಅಂತ ರಾಜಕಾರಣಿ ಕೂಡ ಕಾರಣೀಕರ್ತರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಕೂಡ ತನ್ನ ಮನೆಗೆ ಬಂದಾಗ ಯಾರಲ್ಲಿಯೂ ಕೂಡ ಒಳ್ಳೆಯ ವಿಷಯಗಳಿಗೆ ಮಾತ್ರ ಅವರು ಫೋನ್ ಮಾಡ್ಯಾರು ಹೊರತು ಯಾವುದೇ ರೀತಿಯ ಬೇರೆ ವಿಷಯಗಳಿಗೆ ಅವರು ಯಾರಿಗೂ ಕೂಡ ಒತ್ತಡ ಹಾಕ್ಲಿಕ್ಕೆ ಬರುವುದಿಲ್ಲ. ಎಷ್ಟರವರೆಗೆ ಅಂತ ಹೇಳಿದರೆ, ಅವರೊಂದ್ಸಲ ನಾನು ಅವರ ಮನೆಯಲ್ಲಿ ಇರುವಾಗ ಒಬ್ಬರಿಗೆ ಇನ್ಫ್ಲುಯೆನ್ಸ್ ಮಾಡುವಾಗ ಒಂದು ಇಂಟರ್ವ್ಯೂಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ರು. ಅವರು ಹೇಳಿದ್ರು ಒಂದು ಮಾತು, ಅವರಿಗೆ ಕೂಡ ಕೇಳಬೇಕಂತ ಆ ಬಂದವರಿಗೆ. ಅಂದ್ರೆ ಅಕ್ಲಿ ಇಂಟರ್ವ್ಯೂ ಮನ್ಪಡೆ ದಾಯಂದು ಬಂಡ ಮೆರಿಟೆಡ್ ಕ್ಯಾಂಡಿಡೇಟ್ನ ಸಿಲೆಕ್ಷನ್ ಮನ್ಪುಣೆ ಅಕ್ಲಿ ಮೆರಿಟ್ ಬೋರ್ಡು ಐಕ್ ಬೋರ್ಡ್ ಮನ್ಪುಣೆ ಅಂಡ್ ಇರ ಬತ್ತಾರೆ ಅನ್ ಫೋನ್ ಮನ್ಪೆ ಆಂಡ ಪ್ರೈವೇಟ್ ಐಕ್ ಅಕ್ಲಿ ಮೆರಿಟ್ದ ಪ್ರಕಾರ ಮನ್ಪುಣೆ. ಅಂದ್ರೆ ಒಂದು ಒಳ್ಳೆಯ ಸಂದೇಶವನ್ನು ಬಂದವನಿಗೆ ಕೊಟ್ಟು ಮತ್ತೆ ಅವರು ಹೇಳ್ತಾ ಇದ್ರು. ಇದು ಒಬ್ಬ ವ್ಯಕ್ತಿ ತನ್ನ ಮೌಲ್ಯಗಳನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಕೊಡತಕ್ಕಂಥ ಒಳ್ಳೆಯ ಕೆಲಸಗಳನ್ನು ರಮಾನಾಥ ರೈ ತನ್ನ ದಿನನಿತ್ಯ ಮಾಡಿದ್ದಾರೆ. ಬಹುಶಃ ಅವರು ಅವರ ಜೀವನದಲ್ಲಿ ಅಥವಾ ಜೀವನದುದ್ದಕ್ಕೂ ಪಾಲಿಸಿಕೊಂಡ ಒಳ್ಳೆಯ ಮಾತುಗಳಿಂದ ಮತ್ತು ಒಳ್ಳೆಯ ರೂಢಿಗಳಿಂದ ಎಲ್ಲರಿಗೂ ಕೂಡ ಅವರ ಬೆಂಬಲವನ್ನು ಗಳಿಸಿದ್ದಾರೆ. ಅದು ಅವರ ಕೈ ಹಿಡಿದವರು, ಅವರ ಹತ್ತಿರ ಬಂದವರನ್ನು ಯಾವತ್ತೂ ಕೂಡ ಅವರು ಕೈ ಬಿಟ್ಟಿಲ್ಲ. ಅವರ ಕೈ ಬಿಟ್ಟು ಕೆಲವರು ಹೋಗಿರ್ಬೋದು ಹೊರತು ಅವರು ಯಾರನ್ನು
ಕೈ ಬಿಟ್ಟವರಲ್ಲ. ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸಿಕೊಂಡು ಬಂದಂಥ ಒಂದು ಪ್ರಾಮಾಣಿಕ, ಸಜ್ಜನ, ಸರಳ ರಾಜಕಾರಣಿ ಬೆಳ್ಳಿಪಾಡಿ ರಮಾನಾಥ ರೈ ಅವರು. ಖಂಡಿತವಾಗಿಯೂ ಇಂಥವರು ಇನ್ನು 74 ವರ್ಷ ಅಲ್ಲ, ಇವರು 100 ವರ್ಷ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ಮಾಡಬೇಕು. ಇದರಿಂದ ಈ ಸಮಾಜಕ್ಕೆ, ಈ ಜಿಲ್ಲೆಯ ಒಳ್ಳೆಯ ಪರಂಪರೆಗೆ ಖಂಡಿತವಾಗಿ ರಮಾನಾಥ ರೈ ಅವರ ಕೊಡುಗೆ ಅನನ್ಯವಾದ್ದು ಮತ್ತು ಅಮೋಘವಾದ್ದು. ಅದು ಇನ್ನಷ್ಟು ಬಾರಿ, ಇನ್ನಷ್ಟು ಸಂದರ್ಭಗಳಲ್ಲಿ ಅವರ ಕೊಡುಗೆ ನಮಗೆ ಈ ಜಿಲ್ಲೆಗೆ ಸಿಗಬೇಕು ಎಂಬ ಶುಭ ಹಾರೈಕೆಯನ್ನು ಮಾಡುತ್ತಾ ರಮಾನಾಥ ರೈ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದವರು. ಅವರ ಈ ಪರಂಪರೆಗಳು, ಈ ನಿಷ್ಠೆಗಳು, ಒಂದು ಯಾವುದೇ ಕೆಲಸವನ್ನು ಇಡುವಾಗ ಅದರಲ್ಲಿರುವಂಥ ಬದ್ಧತೆಗಳು, ಅದೆಲ್ಲ ಮೆಚ್ಚುವಂಥದ್ದು. ಖಂಡಿತವಾಗಿಯೂ ಕೂಡ ಧರ್ಮದಲ್ಲಿ ಒಬ್ಬ ಹುಟ್ಟಿ ಬಂದ ನಂತರ ಆ ಧರ್ಮವನ್ನು ಚೆನ್ನಾಗಿ ಅರಿತು ಜೀವನದಲ್ಲಿ ಪಾಲಿಸಿ ಇನ್ನೊಂದು ಧರ್ಮವನ್ನು ಗೌರವವನ್ನು ಕೊಟ್ಟು ಬದುಕಿದಾಗ ಆ ಬದುಕು ಅದು ಒಳ್ಳೆಯ ಬದುಕಾಗ್ತದೆ. ಆ ಬದುಕಿನ ಮೂಲಕ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಂಥ ಅಪರೂಪದ ರಾಜಕಾರಣಿ, ಸಜ್ಜನ ರಾಜಕಾರಣಿ ರಮಾನಾಥ ರೈ ಅವರಿಗೆ 70ನೇ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಭಗವಂತನು ಆಯುರಾರೋಗ್ಯ ನೀಡಲಿ, ಎಲ್ಲರಿಗೂ ಮತ್ತು ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಸೌಭಾಗ್ಯ ಅವರಿಗೆ ಒದಗಿ ಬರಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಅಭಿನಂದನೆ. ಇವತ್ತು ನಮಗೆಲ್ಲ ಭಾಳಷ್ಟು ಸಂತೋಷದ ದಿನ. ಇವತ್ತು ನಮ್ಮ ರಾಜ್ಯ ಕಂಡ ಒಬ್ಬ ಸಜ್ಜನ, ನಿಷ್ಕಲಂಕ, ಭ್ರಷ್ಟಾಚಾರ ರಹಿತ ರಾಜಕಾರಣಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದರೆ ನಾವು ಧೈರ್ಯದಲ್ಲಿ ಹೇಳ್ಬೋದು ಇವತ್ತು ರಮಾನಾಥ ರೈ ಅವರಂತ. ಯಾಕೆಂದರೆ ಸುದೀರ್ಘವಾಗಿ ರಾಜಕೀಯವನ್ನು ಮಾಡಿ ಇವತ್ತು 6 ಸಲ ಬಂಟ್ವಾಳ ಕ್ಷೇತ್ರದಲ್ಲಿ ಶಾಸಕರಾಗಿ 3 ಅವಧಿಗೆ ಕರ್ನಾಟಕ ರಾಜ್ಯದ ಗಣ ಸರ್ಕಾರದಲ್ಲಿ ಸಚಿವರಾಗಿ ತಮ್ಮ ವಿವಿಧ ಉನ್ನತ ಖಾತೆಗಳನ್ನು ನಿರ್ವಹಿಸಿ ಇಡೀ ರಾಜ್ಯಕ್ಕೆ ಒಬ್ಬ ಭ್ರಷ್ಟಾಚಾರ ರಹಿತ, ಕಳಂಕ ರಹಿತ ಮತ್ತು ಅಭಿವೃದ್ಧಿಯಲ್ಲಿ ಬಂಟ್ವಾಳ ಕ್ಷೇತ್ರವನ್ನು ಉತ್ತುಂಗಕ್ಕೇರಿಸಿದಂಥ ಮಹಾನ್ ನಾಯಕ ಅದು ರಮಾನಾಥ ರೈ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ರಮಾನಾಥ ರವರ ವಿಷಯ ನಮಗೆಲ್ಲರಿಗೂ ಗೊತ್ತುಂಟು. ನಾನು ನಿಮ್ಮ ಮುಂದೆ ನಿಂತು ಭಾಷಣ ಮಾಡುವಂಥ ಅಗತ್ಯತೆ ಇಲ್ಲ. ಯಾಕೆಂದರೆ ರಮಾನಾಥ ರೈ ಅವರು, ಅವರ ಜೀವನ ಅಂದರೆ ಒಂದು ತೆರೆದ ಪುಸ್ತಕ ಇದ್ದಂತೆ. ಇವತ್ತು ಅವರು ಒಬ್ಬ ಸರಳ ರಾಜಕಾರಣಿಯಾಗಿ ಇವತ್ತು ಬಂಟ್ವಾಳ ಕ್ಷೇತ್ರದಲ್ಲಿ ಅವರಿಗೆ ದುಡ್ಡು ಸಂಪತ್ತು ಮಾಡೋದಾದರೆ ಎಷ್ಟೋ ದುಡ್ಡು ಸಂಪತ್ತು ಮಾಡ್ಬೋದಿತ್ತು. ಇವತ್ತು ನಾವೆಲ್ಲ ನೋಡ್ತೇವೆ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ರಾಜಕಾರಣಿಗಳನ್ನು ನೋಡ್ತೇವೆ. ಅವರ ಒಂದು ರೀತಿಯ ರಾಜಕೀಯ ವ್ಯವಸ್ಥೆ ಹೇಗೆ ಉಂಟು, ನಮ್ಮ ರಾಜಕೀಯ ವ್ಯವಸ್ಥೆ ಹೇಗೆ ಉಂಟಂತ ನಾವು ನಮ್ಮಷ್ಟಕ್ಕೆ ನಾವು ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ. ಇವತ್ತು ರಮಾನಾಥ ರೈ ಅವರು ಇವತ್ತು 6 ಸಲ ಸಚಿವರಾಗಿದ್ದರು. ಇವತ್ತಿನ ಅವರ ಜೀವನ ಒಂದು ರೀತಿಯ ಕಷ್ಟದಲ್ಲಿರುವ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೆ. ಯಾಕೆಂದರೆ ಅದಕ್ಕೆ ಕಾರಣ ಎಂದರೆ ಅವರ ಒಂದು ರೀತಿಯ ಒಂದು ಭ್ರಷ್ಟಾಚಾರ ರಹಿತ ಜೀವನ ಮತ್ತು ತಾನು ಯಾವುದೇ ದುಡ್ಡು ಸಂಪಾದನೆ ಮಾಡುವುದಕ್ಕಿಂತಲೂ ಮುಖ್ಯ ಜನರ ಆಶೀರ್ವಾದವು, ಜನರ ಪ್ರೀತಿಯೇ ಮುಖ್ಯ ಎಂಬ ಒಂದು ಧೋರಣೆಯೇ ಅವರ ಮುಖ್ಯ ಉದ್ದೇಶ. ಇವತ್ತು ನಾವು ಅವರ 74ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ಒಂದು ಉದ್ದೇಶ ಉಂಟು. ಈಗಾಗಲೇ ನವಾಜ್ ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ. ಆದರೂ ನಾವೇ ಕೆಲವು ಮಿತ್ರರು ನಮ್ಮಷ್ಟಕ್ಕೆ ನಾವು ಕಳೆದ ವರ್ಷನೇ ನಾವೊಂದು ಮನಸ್ಸಲ್ಲಿ ತೀರ್ಮಾನ ಮಾಡಿದೆವು. 75ನೇ ಹುಟ್ಟುಹಬ್ಬವನ್ನು ನಾವು ನಮ್ಮ ಬಂಟ್ವಾಳ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಆಚರಿಸಬೇಕೆಂಬ ಒಂದು ಇಡೀ ದಿವಸದ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಾಕಿಕೊಂಡು ನಮ್ಮ ಎಲ್ಲರನ್ನು ಸೇರಿಸಿಕೊಂಡು ರಾಜ್ಯಕ್ಕೆ ರಹಿತವಾಗಿ
ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮೆಲ್ಲರ ಆಸೆ ಉಂಟು. ಅದಕ್ಕೆ ಭಗವಂತ ನಮಗೆ ಕರುಣಿಸಬೇಕೆಂದು ನಾವು ಎಲ್ಲ ದೇವರ ಹತ್ರ ನಾವು ಬೇಡಿಕೊಳ್ತೇವೆ. ಯಾಕೆಂದರೆ ನಾವು ಅದರಿಂದ ಏನು ಅಪೇಕ್ಷೆ ಪಡಲಿಕ್ಕಲ್ಲ. ನಿಜವಾಗಿ ಹೇಳುವುದಾದರೆ ಅವರೊಬ್ಬ ಸಜ್ಜನ ರಾಜಕಾರಣಿ. ಈ ಒಂದು ಬಂಟ್ವಾಳ ಕ್ಷೇತ್ರಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅವರ ಹೆಸರು ಅಚ್ಚಳಿಯಾದೆ ಉಳಿಬೇಕು ಮತ್ತು ಸುದೀರ್ಘವಾದ ಅವರ ರಾಜಕೀಯ ಒಂದು ಜೀವನದಲ್ಲಿ ಮಾಡಿದಂಥ ಅವರ ತ್ಯಾಗ, ಒಂದು ರಾಜಕೀಯ ಆ ರೀತಿಯಲ್ಲಿ ರಾಜಕೀಯ ಮಾಡುವುದಂದರೆ ಬಹಳಷ್ಟು ಕಷ್ಟದ ವಿಷಯ. ನಮಗೆಲ್ಲ ಈ ಇತ್ತೀಚಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೇನೆ ಕಷ್ಟ ಆಗ್ತಂತೆ. ಆದರೆ ಅವರು ಈ ಸುದೀರ್ಘವಾಗಿ 40-45 ವರ್ಷದ ರಾಜಕೀಯವನ್ನು ಅವರು ಮಾಡಿದ್ದಾರೆ ಅಂದರೆ ಅದು ಒಂದು ಸನ್ಯಾಸಿ ತತ್ವವನ್ನು ಎನಿಸಿದಾಗಿ. ಹಾಗಾಗಿ ನಾವು ಅವರ ಹೆಸರನ್ನು ಉಳಿಸಿಕೊಳ್ಬೇಕು ಮತ್ತು ಅವರ ಜೀವನದಲ್ಲಿ ಅವರಿಗೆ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತನನ್ನು ಕರುಣಿಸಿ ಅವರ ಮುಂದಿನ ಜೀವನಕ್ಕೂ ಅವರಿಗೆ ಆರೋಗ್ಯವನ್ನು ಕೊಡಬೇಕು ಮತ್ತು ಮಾನಸಿಕ ನೆಮ್ಮದಿಯನ್ನು ಕೊಟ್ಟು ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಒಂದು 74ನೇ ಹುಟ್ಟುಹಬ್ಬದ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. 74ನೆಯ ಹುಟ್ಟುಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಸನ್ಮಾನ ರಮನಾಥ್ರೆ ಅವರು 24 ವರ್ಷದ ಯುವಕನಾಗಿ ರಾತ್ರಿ ಹಗಲು ಇವತ್ತು ಇಡೀ ಬಂಟ್ವಾಳ ವಿಧಾನಕ್ಷೇತ್ರ ಸುತ್ತಾಡುವಂಥ ಒಂದು ವಿಚಾರ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ದಣಿವಿಲ್ಲದ ಒಬ್ಬ ನಾಯಕ ಅಂತ ಹೇಳಿದ್ರೆ ಸನ್ಮಾನ ರಮನಾಥ್ರೆಯವರು 9 ಸಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 6 ಸಲ ಶಾಸಕರಾಗಿ 3 ಸಲ ಮಂತ್ರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೆದಿರುವಂಥ ಒಬ್ಬ ನಾಯಕರೆಂದರೆ ಅದು ಸನ್ಮಾನ ರಮನಾಥರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೆ. ಸನ್ಮಾನ ವೀರಪ್ಪ ಮೊಯ್ಲಿಯವರ ಆ ಒಂದು ಸಂಪುಟದಲ್ಲಿ ಇವತ್ತು ಮೀನುಗಾರಿಕೆ ಸಚಿವರಾಗಿ ಗೃಹ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥ ಅನುಭವ, ಸನ್ಮಾನ್ಯ SM ಕೃಷ್ಣ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಒಬ್ಬ ಯಶಸ್ವಿ ಸಾರಿಗೆ ಸಚಿವರಾಗಿ ಕೆಲಸ ಮಾಡಿದಂಥ ಅನುಭವ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ವರ್ಷಗಳ ಕಾಲ ಅರಣ್ಯ ಸಚಿವರಾಗಿ ಒಂದು ಅರಣ್ಯ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡುವಂಥ ಕೆಲಸ ಮಾಡಿದಂಥ ಒಬ್ಬ ನಾಯಕ ಯಾರಾದರಿದೆ ಅದು ಸನ್ಮಾನ ರಮನಾಥರೆಗಳೆಂಬ ಅಭಿಮಾನದ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛಪಡ್ತಾ ಇದ್ದೆ. ಇವತ್ತು ಗಂಗಾಧರ ಆಳ್ವರು ಪ್ರಸ್ತಾಪ ಮಾಡಿದ ರೀತಿಯಲ್ಲಿ ಮೋಸ್ಟ್ ಸೆಕ್ಯುಲರ್ ಒಬ್ಬ ನಾಯಕ ರಾಜಕೀಯದಲ್ಲಿ ಇದ್ರೆ ಅದು ರಮನಾಥರೆಯವರು. ಜಾತ್ಯತೀತವಾಗಿ ಎಲ್ಲ ಜಾತಿ ಧರ್ಮದ ವರ್ಗದವರನ್ನು ವಿಶೇಷವಾಗಿ ಪ್ರೀತಿಸುವಂಥ ಗೌರವಿಸುವಂಥ ಒಬ್ಬ ನಾಯಕ ಸನ್ಮಾನ ರಮನಾಥರೆಯವರು. ಅವರ ಹುಟ್ಟೂರು ಪೆರ್ನೆ. ಇವತ್ತು ಉಮನಾ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ಒಂದು ದಿವಸ ಪೆರ್ನೆಯಲ್ಲಿ ನಾನು ಕೂಡ ಆ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದ ಸಂದರ್ಭದಲ್ಲಿ ನಾನು ಮತ್ತು ಅವರು ಒಂದು ಕಾರ್ಯಕ್ರಮಕ್ಕೆ ಒಂದು ಗದ್ದೆಯ ಒಂದು ಹುಣಿಯಲ್ಲಿ ನಾವು ನಡೆದುಕೊಂಡು ಹೋಗುತ್ತಿರುವಂಥ ಸಂದರ್ಭದಲ್ಲಿ ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರೇ ಕೂಡ ಅವರು ಯಾವ ರೀತಿಯಲ್ಲಿ ಗೌರವ ಕೊಡ್ತಾರೆ ಎಂಬುದನ್ನು ನಾನು ಈ ಸಂದರ್ಭ ಹೇಳಿಕೆ ಇಚ್ಛಪಡ್ತಾ ಇದ್ದೆ. ನಾವೊಂದು ಆ ಗದ್ದೆ ಹುಣಿಯಲ್ಲಿ ನಡೆದು ಹೋಗುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಒಬ್ಬ ವ್ಯಕ್ತಿ ನಮ್ಮ ಎದುರಿನ ನಡ್ಕೊಂಡು ಬರುವಂಥ ಸಂದರ್ಭ. ಆ ಪರಿಶಿಷ್ಟ ಜಾತಿಯ ವ್ಯಕ್ತಿ ರಮನಾಥರನ್ನು ಕಂಡು ಉಡಿಯಿಂದ ಇಳಿದು ಅವರು ಗದ್ದೆಗೆ ಇವತ್ತು ನಡೆಕೊಂಡು ಹೋಗುವಂಥ ಸಂದರ್ಭದಲ್ಲಿ ರಮನಾಥರು ಅಲ್ಲಿ ನಿಂತು ಅವರನ್ನು ಕರೆದು ಇವತ್ತು ಅಲ್ಲಿ ಬೇಡ ಇಲ್ಲೇ ಹೋಗ್ಬೇಕಂತ ಅವರ ಹತ್ತಿರ ನಿಂತುಕೊಂಡು ಅವರನ್ನು ಒಂದು ರೀತಿಯಲ್ಲಿ ಮಾತಾಡಿಸುವಂಥ ಒಬ್ಬ ಮೇರು ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ ರಮನಾಥರೆಯವರು. ಇದು ಅವರ ಎಲ್ಲ ಜಾತಿ ಧರ್ಮದ ವರ್ಗದವರು ಪ್ರೀತಿಸುವಂಥ ವಿಶೇಷವಾದಂಥ ಗುಣವನ್ನು ತೋರಿಸುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ರು. ಅದು ಮಾತ್ರ ಅಲ್ಲ, ಪೆರ್ನೆಯಲ್ಲಿ ಅವರು ಅದೆಷ್ಟೋ ಜನರಿಗೆ ಭೂ ಮಸೂದೆ ಕಾನೂನು ಬಂದಂಥ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತರಾಗಿ ಅವರು ಆ ಒಂದು ಭೂಮಿಯನ್ನು ಬಿಟ್ಟುಕೊಟ್ಟಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಒಂದು ಮಾತು ಹೇಳ್ತಾ ಇದ್ದೇನೆ. ಒಂದು ದಿವಸ ನಾವು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಸಂದರ್ಭದಲ್ಲಿ ಇವತ್ತು ಸರ್ಕಿಟ್ ಹೌಸ್ ಅಲ್ಲಿ ಒಂದು AC ಅವರ ಕರೆಸಿ ಮಾತಾಡಿದ್ರು, ಆಗಿನ AC ಅವರನ್ನು. ಬಹುಶಃ ಯಾಕೆ ಅದನ್ನು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಆ ಭೂಮಿಯಲ್ಲಿ ಯಾರು ಆ ಉತ್ತು ಅದನ್ನು ಬೆಳೆದು ಆ ಒಂದು ಕೆಲಸ ಮಾಡುವಂಥ ವ್ಯಕ್ತಿಯ ಪರವಾಗಿ ಅವರು ಮಾತಾಡ್ತಾರೆ. ಆದರೆ ಮತ್ತೊಬ್ಬರು ಪ್ರಭಾವಿ ರಾಜಕಾರಣಿ ಒಬ್ಬ ಆ ಒಂದು ಭೂಮಾಲಕನ ಪರವಾಗಿ ಅವರ ಮಾತಲ್ಲಿ ಮಾತಾಡುವಾಗ ಆ AC ಹತ್ರ ಕರೆದು ಹೇಳ್ತಾರೆ, ನಾನು ಉಸ್ತುವಾರಿ ಸಚಿವರಾಗಿ ಹೇಳ್ತಾ ಇದ್ದಾರೆ, ಯಾರು ಆ ಭೂಮಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ, ಹೊಲವನ್ನು ಉತ್ತಿದ್ದಾನೆ
ಅವನ ಹೆಸರಿಗೆ ಭೂಮಿಯನ್ನು ಮಾಡಿಕೊಡ್ಬೇಕಂತ ಹೇಳುವಂಥ ಸಂದರ್ಭವನ್ನು ನಾನು ಇವತ್ತು ಕಂಡಿದ್ದೇನೆ. ಅಲ್ಲಿ ನಾನು ಕೂಡ ಉಪಸ್ಥಿತಿದ್ದಂಥ ಒಂದು ಸಂದರ್ಭವನ್ನು ನಾನು ಇವತ್ತು ನೆನಪಾಗ್ತಾ ಇದೆ. ಆದ್ದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗದೆ, ಇವತ್ತು 6 ಸಲ ಶಾಸಕರಾಗಿ 3 ಬಾರಿ ಸಚಿವರಾಗಿ ನಾವೆಲ್ಲರೂ ಕೂಡ ಅವರಿಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ರೆ, ಇವತ್ತು ಅವರು 100 ವರ್ಷ ಬದುಕಿ ಬಾಳಬೇಕು, ಈ ಸಮಾಜದ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದೇವರಿಗೆ ಕೊಡಬೇಕು. ಮಾತ್ರ ಅಲ್ಲದ ಆರೋಗ್ಯದಿಂದ ಕೂಡಿದಂಥ ದೀರ್ಘಾಯುಷ್ಯವನ್ನು ಅವರಿಗೆ ದೇವರು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಇನ್ನೂ ಕೂಡ ಈ ಸಮಾಜದ, ಈ ಜಿಲ್ಲೆಯ ತಾಲೂಕಿನ ಜನರಿಗೆ ಅವರ ಸೇವೆ ಅಗತ್ಯವಾಗಿದೆ. ಅವರ ಎಲ್ಲ ರೀತಿಯ ಸಮಾಜ ಸೇವೆ, ರಾಜಕೀಯ ಆ ಒಂದು ಕ್ಷೇತ್ರದಲ್ಲಿ ಅವರಿಗೆ ದೇವರು ಶಕ್ತಿಯನ್ನು ಕೊಡಲಿ. ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕು. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಬ್ರಹ್ಮನಾಥರು ಇದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಂತಲ್ಲ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿಯಾಗಿ ಮತ್ತೆ ಬರಬೇಕು. ಇದು ನಮ್ಮೆಲ್ಲರ ಆಶಯ ಆಗಿರಬೇಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಅದಕ್ಕೆ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂಬ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಅಭಿನಂದಿಸುತ್ತಾ, ಇವತ್ತು ಇನ್ನೂ ಕೂಡ ಎಲ್ಲ ರೀತಿಯ ಶಕ್ತಿಯನ್ನು ಆ ದೇವರು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಯದ ಅಭಾವ ಇದೆ ಎಂದು ನಾನು ತಿಳಿದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ನಾನು ಅಪೇಕ್ಷಿಸ್ತೇನೆ. ಇವತ್ತು ಸನ್ಮಾನ್ಯ ರಮಾನಾಥ್ರಯವರ 74ನೇ ಹುಟ್ಟುಹಬ್ಬ. ನಮಗೆಲ್ಲ ಸಂತೋಷ ಇದೆ, ಹೆಮ್ಮೆ ಇದೆ, ಗೌರವ ಇದೆ. ನಾವೆಲ್ಲ ಸನ್ಮಾನ್ಯ ರಮಾನಾಥ್ರಯವರ ವಿಚಾರದಲ್ಲಿ ಆದಷ್ಟು ಒಳ್ಳೆಯ ಮಾತುಗಳನ್ನು ಆಡುವಂಥ ಸೌಭಾಗ್ಯ ನಮಗೆಲ್ಲ ದೊರಕಿದೆ. ನಾವೆಲ್ಲ ಕ್ಷೇತ್ರದ ಜನರು ಅವರು ಬಯಸಿದ್ದು ರಮಾನಾಥ್ರವರು ಒಂದು ಬಾರಿ ಕಳೆದ ಬಾರಿ ಶಾಸಕರಾಗಬೇಕು, ಅವರು ಮಂತ್ರಿ ಆಗಬೇಕಂತ ಅಪೇಕ್ಷೆ ನಮ್ಮಲ್ಲೆರದು ಇತ್ತು. ನಮಗೆ ಆಗದವರು ವಿರೋಧ ಪಕ್ಷದವರು ಅವರಿಗೆ ಒಂದು ಮಾತು ಹೇಳಿದರು, ಅವರಿಗೆ ಪ್ರಾಯ ಆಗಿದೆ ಅಂತ. ಇವತ್ತು ಯುವಕರಿಗೆ ನಾಚುವಂಥ ಒಂದು ಕೆಲಸದಲ್ಲಿ ಸನ್ಮಾನ್ಯ ರಮಾನಾಥ್ರವರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಈಗಲೂ ಇದ್ದಾರೆ. ಸನ್ಮಾನ್ಯ ರಮಾನಾಥ್ರವರಿಗೆ ಇನ್ನಷ್ಟು ಹುಟ್ಟುಹಬ್ಬಗಳನ್ನು ಆಚರಿಸುವಂಥ ಶಕ್ತಿ, ಆರೋಗ್ಯ, ಭಾಗ್ಯ ದೇವರು ಕರುಣಿಸಲಿ ಅಂತ ನಾವು ದೇವರಲ್ಲಿ ಕೈ ಮುಗಿಯುತ್ತಾ, ವಿಶೇಷವಾಗಿ ಇವತ್ತು ಬೆಳ್ಳಿಪಾಡಿ ರಮಾನಾಥ್ರೆ ಒಂದು ಹೇಳಬೇಕಾದ್ರೆ, ಇವತ್ತು ಬೆಳ್ಳಿಪಾಡಿಯ ದಿವಂಗತ ನಾರಾಯಣ್ ರೈ ಹಾಗೂ ದಿವಂಗತ ಗಿರಿಜಾ ರೈ ಅವರ ಸುಪುತ್ರನಾಗಿ ಇವತ್ತು ಅವರು ಇಷ್ಟು ದೊಡ್ಡ ಒಂದು ನಾಯಕರನ್ನು ಬಂಟ್ವಾಳ ಕ್ಷೇತ್ರಕ್ಕೆ ಕೊಡಬೇಕಾದ್ರೆ ಆ ದಂಪತಿಗಳು ಕೊಟ್ಟಂಥ ಶ್ರಮ ಹಾಗೂ ಆ ಬೆಳ್ಳಿಪಾಡಿ ಕುಟುಂಬ ಅವರ ಸಹೋದರರು ಸಹೋದರರು ಕೊಟ್ಟಂಥ ಒಂದು ಪ್ರೇರಣೆಯಿಂದಾಗಿ ಇವತ್ತು ಇಷ್ಟು ದೊಡ್ಡ ಒಂದು ನಾಯಕರನ್ನಾಗಿ ನಮಗೆ ಬಂಟ್ವಾಳಕ್ಕೆ ಕೊಟ್ಟಾಗಿ ಅವರಿಗೆಲ್ಲ ಕೈ ಮುಗಿದು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದೆ. ಇವತ್ತು ನಾವು ಸನ್ಮಾನ್ಯ ರಮಾನಾಥ್ರಿಗೆ ಪ್ರಾಮಾಣಿಕ ಅಂತ ಹೇಳಿ ಒಂದು ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅಂತ ಹೆಸರಿಡ್ತೇವೆ. ನಾನು ಒಂದು ವಿಚಾರವನ್ನು ನನಗೆ ಗೊತ್ತಿದ್ದನ್ನು ನಾನು ಇವತ್ತು ಹೇಳಬೇಕಾಗತ್ತೆ. 2013 ಚುನಾವಣೆ ಬರುವ ಮೊದಲು ACCಯಲ್ಲಿ ಸಂಭಾವ್ಯ ಅಭ್ಯರ್ಥಿಗಳನ್ನು ಒಮ್ಮೆ ದೆಹಲಿಯಲ್ಲಿ ಕರೆದು ಒಂದು ಇಂಟರ್ವ್ಯೂ ಮಾಡಿದ್ದು ನಾನು ಕೇಳಿದ್ದೇನೆ. ಆಗ ಒಬ್ಬ ವ್ಯಕ್ತಿ, ದೇಶದ ಅತ್ಯುತ್ತಮ ನಾಯಕ ಹಾಗೂ ಉನ್ನತ ಮಟ್ಟದ ನಾಯಕರಲ್ಲಿ ಆದ ಒಬ್ಬರು, ಭವಿಷ್ಯದ ಪ್ರಧಾನಿಗಳು, ಒಂದಲ್ಲ ಒಂದು ಮುಂದಿನ ದಿನಗಳಲ್ಲಿ ಮುಂದಿನ ಪ್ರಧಾನಿಯಂತೆ ಬಿಂಬಿಸಿದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇವರು ನಮ್ಮ ಸನ್ಮಾನ್ಯ ರಮಾನಾಥ್ರವರು ಭೇಟಿ ಮಾಡಿದಾಗ ರಾಹುಲ್ ಗಾಂಧಿಯವರು ಒಂದು ಮಾತು ಕೇಳಿದರು, ನಿನ್ನಂಥವನು ರಾಜ್ಯದಲ್ಲಿ ನನಗೆ ಎಷ್ಟು ಜನ ಸಿಗಬಹುದು ಅಂತ ಮಾತು ಕೇಳಿದರು. ಇದು ಅಂದರೆ ಅವರ ಪ್ರಾಮಾಣಿಕತನ ನಮ್ಮ AICC ಮಾಜಿ ಅಧ್ಯಕ್ಷರು ಹಾಗೂ ನಮ್ಮ ಭವಿಷ್ಯದ ಪ್ರಧಾನಿಯಾದಂಥ ರಾಹುಲ್ ಗಾಂಧಿಯವರ ಬಾಯಲ್ಲಿ ಈ ಮಾತು ನಮಗೆ ಕೇಳಬೇಕಾದ್ರೆ
ಅವರು ಅತ್ಯಂತ ಪ್ರಾಮಾಣಿಕ ಎಂಬುದು ಕೇಂದ್ರದ ನಮ್ಮ ನಾಯಕರಲ್ಲಿ, ಉನ್ನತ ನಾಯಕರಲ್ಲಿ ಒಬ್ಬರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಕಿವಿಯಲ್ಲಿ ಹಾಗೂ ಮನಸ್ಸಲ್ಲಿ ಇದೆ ಅಂದರೆ ಅದು ನಮ್ಮ ಬಂಟ್ವಾಳದ ಹಾಗೂ ರಾಜ್ಯದಾಗ ನಮ್ಮೆಲ್ಲರ ಒಂದು ಹೆಮ್ಮೆ ಮತ್ತು ಗೌರವ ಅಂತ ಹೇಳಲಿಕ್ಕೆ ಅದೇ ಒಂದು ನಮಗೆ ಕೀರ್ತಿ. ಇಷ್ಟು ದೊಡ್ಡ ಕೀರ್ತಿ ಸಿಗಬೇಕಾದ್ರೆ ರಾಹುಲ್ ಗಾಂಧಿ ಅವರು ಹೇಳಬೇಕಾದ್ರೆ ಇನ್ನು ಯಾರ್ದು ಇದಕ್ಕೆ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಾವೆಲ್ಲ ಈ ವೇದಿಕೆಯಲ್ಲಿ ಸನ್ಮಾನ್ಯ ರಮನಾಥ್ರೆ ಅವರು ಹುಟ್ಟುಹಬ್ಬವನ್ನು ಆಚರಿಸುವಂಥ ಭಾಗ್ಯ ನಮಗೆಲ್ಲ ಸಿಕ್ಕಿದೆ, ಇಲ್ಲಿ ನಾವೆಲ್ಲ ಕೂತಿದೆ. ಆದರೆ ಇದೊಂದು ಸಾಂಕೇತಿಕ ರೀತಿಯಲ್ಲಿ ಇವತ್ತು ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ಇವತ್ತು ಕ್ಷೇತ್ರದ, ಜಿಲ್ಲೆಯ, ರಾಜ್ಯದ ಜನ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ದೂರವಾಣಿ ಕರೆ ಹಾಗೂ ಅಲ್ಲಲ್ಲಿ ಕೂಡ ಸನ್ಮಾನ್ಯ ರಮನಾಥ್ರವರ ಹೆಸರನ್ನು ಸ್ಮರಿಸಬೇಕಾದ್ರೆ ಇವತ್ತು ಸನ್ಮಾನ್ಯ ರಮನಾಥ್ರೆಯವರು ಕೇವಲ ಹಿಂದುಳಿದವರ, ಮುಂದುಳಿದವರ, ಅಲ್ಪಸಂಖ್ಯಾತರ, ದಲಿತರ ನಾಯಕರಲ್ಲ, ಅವರು ವಿಶೇಷವಾಗಿ ಅವರು ಬಡವರ ಕಾಳಜಿ ಉಳ್ಳಂಥ ನಾಯಕರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಅವರ ಮನೆಯಲ್ಲಿ ಯಾವಾಗಲೂ ನಾವು ಗಮನಿಸ್ತೇವೆ, ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ಥರದ ನಾಯಕರುಗಳು ಬಂದಾಗ ಪಕ್ಷ ಭೇದ ಮರೆತು ಅವರನ್ನು ಕೂರಿಸಿ, ಯಾರು ತೀರಾ ಬಡವರಿದ್ದಾರೆ, ತೀರಾ ದೂರದಿಂದ ಬಂದವರು ಅವರನ್ನು ಮೊದಲು ಕರೆದು ಬನ್ನಿ ನಿಮ್ಮದು ಸಮಸ್ಯೆ ಏನು ಅಂತೇಳಿ ಅವರ ಸಮಸ್ಯೆಯನ್ನು ಆಲಿಸಿ ವಿಶೇಷವಾಗಿ ಅವರ ಕೆಲಸ ಕಾರ್ಯಗಳನ್ನು ತೀರಿಸಿ ನಂತರ ಹತ್ತಿರದವರು, ಇನ್ನೊಬ್ಬರು ಶಕ್ತಿ ಇದ್ದವರು, ಸಬಲರನ್ನು ಆಮೇಲೆ ತಿಕ್ಕಿ, ಯಾಕೆಂತ ಹೇಳಿದರೆ ಅವರು ದೂರದಿಂದ ಬಂದಿದ್ದಾರೆ, ಅವರ ಕೆಲಸ ನಾನು ಮೊದಲು ಮಾಡಿಸಿಕೊಡ್ಬೇಕು ಅಂತೇಳಿ ಜನರ ಕಷ್ಟಗಳನ್ನು ಅರಿಯುವಂಥ ಶಕ್ತಿ ಇಂಥ ದೊಡ್ಡತ್ವ ನಾಯಕರಿಗೆ ಇದ್ದ ಕಾರಣ ಇವತ್ತು ಇವರು ಇಷ್ಟೊಂದು ದೊಡ್ಡ ಮಟ್ಟಿಗೆ ನಮ್ಮ ನಾಯಕರು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇವತ್ತು ಮತ್ತೊಂದು ವಿಚಾರ ನಾನು ನೋಡ್ತಾ ಇದ್ದೇನೆ. ಪ್ರಸ್ತುತ ಈಗ ರಾಜಕಾರಣದಲ್ಲಿ ಯಾರೋ ಒಬ್ರು ಇರಲಿ, ಯಾರೋ ಒಬ್ರು ಅವರ ಕಷ್ಟ, ಲಾಭ, ನಷ್ಟಗಳಿಗೆ ಲಾಭಕ್ಕಾಗಿ ಬೇರೆ ಕಷ್ಟ ಸಂಕಷ್ಟಕ್ಕೆ ಅವರಲ್ಲಿ ಅಹವಾಲು ತೋಡಿಕೊಂಡು ಬಂದಾಗ ನಾಯಕರುಗಳು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೋದುಂಟು. ಇವನಿಗೆ ಲಾಭ ಆದಾಗ ನನಗೇನು ಲಾಭ ಆಗ್ತದೆ ಅಂತೇಳಿ ಮನಸ್ಸಲ್ಲಿ ಲೆಕ್ಕಾಚಾರ ಹಾಕುವುದಿತಿ. ಆದರೆ ವಿಶೇಷವಾಗಿ ಗುಣ ಇಂಥ ನಮ್ಮೊಂದು ರಮನಾಥ್ರೆಯವರು ಎಷ್ಟೇ ದೊಡ್ಡ ಲಾಭ ಆಗಲಿ, ಅವನಿಗೆ ಏನು ದೊಡ್ಡ ಸಿಗಲಿ, ಆದರೆ ನನಗೆ ಅವನ ಒಂದು ಇಂಚಿನಷ್ಟು, ನನಗೆ ಅವನ ಹತ್ರ ಕಿಂಚಿತ್ ನನಗೆ ಬೇಡ, ಅವನಿಗೆ ಲಾಭ ಆಗಲಿ ಅಂತ ಹೇಳಿ ಅವನಿಗೆ ಲಾಭ ಆದಾಗ ಅತಿ ಹೆಚ್ಚು ಸಂತೋಷ ಪಡುವಂಥ ಒಂದು ನಾಯಕರಿದ್ರೆ ಅವರು ಸನ್ಮಾನ ರಮನಾಥ್ರೆ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವಿಶೇಷವಾಗಿ ಇನ್ನು ಹೆಚ್ಚೇನು ಮಾತಾಡದೆ ಅವರ ಗುಣಗಾನ ಹಾಡುವಂಥಲ್ಲಿ ಏನು ತಪ್ಪಿಲ್ಲ. ಈಗ ಸನ್ಮಾನ್ಯ ಗಂಗಾಧರ ಅವರು ಹೇಳಿದ್ದು 100ರಲ್ಲಿ 100 ಸತ್ಯ. ಅವರು ಹೇಳಿದ್ದೊಂದು ಮಾತಿದೆ, 100 ವರ್ಷದ ಒಂದು ಹುಟ್ಟುಹಬ್ಬವನ್ನು ಈ ಬಂಟ್ವಾಳದಲ್ಲಿ ಅವರ ಸಮ್ಮುಖದಲ್ಲಿ ಆಚರಿಸುವಂಥ ಶಕ್ತಿ ಮತ್ತು ಭಾಗ್ಯ ನಮ್ಗೆಲ್ಲರಿಗೆ ದೊರಕಲಿ ಅಂತ ಹೇಳಿ ಅವರಿಗೆ ಮತ್ತಷ್ಟು ಅವರ ಮನಸ್ಸಲ್ಲಿ ಒಂದು ಇತ್ತು ಏನಂದರೆ, ಒಂದು ಸಲ ನನಗೆ ಬಂಟ್ವಾಳ ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ, ಒಂದು ಶಾಸಕನಾಗಿ, ಸಾಧ್ಯವಾದರೆ ನನಗೆ ಮಂತ್ರಿಯಾಗಿ ಒಂದು ಅವಕಾಶ ಸಿಕ್ಕಿದ್ರೆ ನನ್ನ ಅದ್ಭುತವಾದ ಕೆಲಸ ಏನು ನನ್ನ ಮನಸ್ಸಲ್ಲಿದೆ ಅದು ನಾನು ಮಾಡಿಯೇ ತೀರಿಸ್ತೇನೆಂಬ ಛಲ ಅವರಲ್ಲಿ ಇದ್ದದನ್ನು ನಾವೆಲ್ಲ ಸೇರಿ ಅವರಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ಅವರ ಏನು ಅಪೇಕ್ಷೆ, ಆಕಾಂಕ್ಷೆ ಇದೆ ಅದು ಜಾರಿಯಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಬೇಡಿ ಅವರಿಗೆ ಶುಭ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಬಹುಶಃ ಇನಿ ಕಾರ್ಯಭವನದ ಒತ್ತಡ ಇತ್ತಿನದವರ ಜಾಸ್ತಿ ಪಾತ್ರ నుంచి ಸಂದರ್ಭ ಇತ್ತು. ಬಹುಶಃ ಇಂಕ್ಲಿಗೆ ಯಾನು ಹುಟ್ಟುಹಬ್ಬ ಆಚರಣೆ ಮಲ್ತೋದಿಜ್ಜಲ್ಲ ಒಂದು ಸಂದರ್ಭಗಳು ಒಂದು ಕಾರಣಾಂತರವಾದ ಒಂದು ಸರ್ತಿ ಕಂಬಳದಾನಿ ಒಂದು ಅನಿರೀಕ್ಷಿತವಾದ ಇಂಕೊಂಜಿ ಹುಟ್ಟುಹಬ್ಬ ಅನ್ನು ಆಚರಣೆ ಮಲ್ತೇವೆ. ಬಹುಶಃ ಹಿಡಿದ ಬೊಕ್ಕ ಬೇತೆ ಬೇತೆ ಸಂದರ್ಭಗಳು ಹುಟ್ಟುಹಬ್ಬ ಆಚರಣೆ ಮಲ್ಪನ ಒಂಜಿ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಮಿತ್ರನಲ್ಲಿ ಮಲ್ತೋ ಬೈದ್ರೆ ಇತ್ತೆಲ್ಲ ಈ ವರ್ಷಲ ಆಯ್ನ ಮಲ್ದರು. ಯಾನು ಪುಟ್ಟನ ಊರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪೆರ್ನೆ ಗ್ರಾಮ. ಪೆರ್ನೆ MS ಮೊದಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತೀರ ಅಲ್ಪ. ಯಾನೊಂಜಿ ಆ ಕಾಲೋಡು ಪುಟ್ಟು ಆ ಒಂಜಿ ದೇವರನ ನಿಯಮ ಯಾನು ಒಂಜಿ ಜಮೀನ್ದಾರಿ ಕುಟ್ಬೋಡು ಹುಟ್ಟಿನ ಅವಕಾಶ ಎನ್ನ ಪಾಲಿಗೆ ಬರ್ತನೆ. ಸಾಮಾಜಿಕವಾದ ಒಕ್ಕೆಲ್ಸಕ್ಕೆಲಿತ್ತಿನಂಚಿನೊಂಜಿ ಕಾಲಘಟ್ಟಡು ಆ ಬಾಗುಡು ಎಂಕ್ಲಿಗೆ ಒಂಜಿ ಅವಕಾಶ ಬತ್ತಿನ ಸಂದರ್ಭಡು ಆ ಕಾಲೋಡೆ ಭೂ ಮುಸುದೆ ಕಾನೂನು ಭೂ ಸುಧಾರಣೆ ಕಾಯ್ದೆ ಜಾರಿಯಾದ ಬಹುಶಃ ಪರಿವರ್ತನದ ಕಾಲಘಟ್ಟವು
ಎಂಕ್ಲಿನ ಇಲ್ಲದ ವಾತಾವರಣ ಬಹುಶಃ ಆ ಒಂದು ಭೂ ಮಸೂದೆ ಕಾನೂನು ಜಾರಿ ಮಲ್ತನಿ ಇಂದಿರಾ ಗಾಂಧಿಯರು ದೇವರಾಜ ಅರಸು ಕಾಂಗ್ರೆಸ್ ನಂಚಿನ ಭಾವನೆ ಇತ್ತು ನಮ್ಮದು ಕಾಲ ಮಾನಸಿಕವಾದ ಎಂಕ್ಲಿಗೆ ತೊಂದರೆ ಆಂಡ್ ನಂಚಿನ ವರ್ಗದ ಒಟ್ಟಿಗೆ ಜನನ ಇಂಕಾತನು ಆ ಒಂದು ವಾತಾವರಣ ಅನ್ಪುಟ್ಟನು ಅಂಡ ಎನ್ನ ದುಂಬುದ ದಿನಕ್ಕೂ ಯಾನ ಶಿಕ್ಷಣನು ಬಹುಶಃ ಪ್ರಥಮವಾದ ಎನ್ನ ಗ್ರಾಮ ದೋರ್ಮೆ ಪಣ್ಣೊಂಜಿ ಶಾಲೆ ಮಸೀದಿದ ಆಡಳಿತ ಶಾಲೆಡಿ ಅನ್ನು ಸುರು ಕಲ್ತದ್ದು ಬಹುಶಃ ಏನು ಕಾಲೇಜ್ ಪೂಪಿನ ಸಂದರ್ಭಡು ವರ್ತಮಾನ ಆ ಕಾಲದ ಆ ಸ್ಥಿತಿಗತಿನ ಅರ್ಥ ಮಲ್ತೊಂದು ಯಾನು ಒಂದು ರೀತಿದ ಸೈದ್ಧಾಂತಿಕವಾದ ಒಂಜಿ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಯಾನ ಆಕರ್ಷಣೆ ಎನ್ನ ಕಾಲೇಜಿ ಜೀವನ ಆ ಸಂದರ್ಭಡು ಬಹುಶಃ ಯಾನು ವಿದ್ಯಾರ್ಥಿ ಕಾಂಗ್ರೆಸ್ದ ಒಟ್ಟಿಗೆ ಸೇರಿನಂಚಿನ ಅವಕಾಶ ಬಹುಶಃ ಆ ಕಾಲಡು NSU ರಾಜ್ಯದ ಅಧ್ಯಕ್ಷೆ ಒಂದು ಸಂದರ್ಭ ಕುಡ್ಲ ಬತ್ತದು ನೇರವಾದ ಏನನ್ನು ಹುಡ್ಕೊಂಡು ಬತ್ತನಂಜಿನ ಕಾಲ ಇತ್ತು ರಮನಾಥ್ರೈ ಏರು ಬಣ್ಣದು ಬಹುಶಃ ಆಯ ಬತ್ತದು ಏನ ಈ ರಮನಾಥ್ರೈ ಏರು ಬಣ್ಣದಿಂದ ಕೇಂದ್ರ ಬಹುಶಃ ವಿದ್ಯಾರ್ಥಿ ಕಾಂಗ್ರೆಸ್ದ ಈ ಒಂಜಿ ಸಕ್ರಿಯವಾದ ಸೇರುಡುವಂಚಿನ ಬೇಡಿಕೆ ದಿಪ್ಪಿನ ಕಾಲಡು ಎನ್ನ ಸೈದ್ಧಾಂತಿಕ ನಿಲುವು ಕೈತಲಿ ತಿಳಿದವರ ಯಾನು ರಾಜಕೀಯ ಪ್ರವೇಶ ವಿದ್ಯಾರ್ಥಿ ಕಾಂಗ್ರೆಸ್ ಮೂಲಕ ಆ ನಂತರ ಊರಿಗೆ ಬರ್ತಂಡು ಯುವಕ ಕಾಂಗ್ರೆಸ್ದ ಬ್ಲಾಕ್ ಮಟ್ಟದ ಅಧ್ಯಕ್ಷೆ ನೇಮಕಾತಿನ ಜನಕುಲ ಸಮ್ಮುಖಡು ಆಸ್ಕರ್ ಫೆರ್ನಾಂಡಿಸರೇ ನೇಮಕಾತಿ ಮಲ್ತೀನಿ ಆಸ್ಕರ್ ಫೆರ್ನಾಂಡಿಸ್ ನೇಮಕಾತಿ ನನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನೇಮಕಾತಿ ಮಲ್ತೀನಿ ಹಂತವಾದ ಬಹುಶಃ ಯೂತ್ ಕಾಂಗ್ರೆಸ್ ಅಧ್ಯಕ್ಷನೇ ಸ್ಥಳೀಯ PLD ಬ್ಯಾಂಕ್ದ ಅಧ್ಯಕ್ಷ ಆಪನ ಅವಕಾಶ ಎಲ್ಲ ಒಂಜಿ ಆ ಸಂದರ್ಭ ಆಜಿ ವರ್ಷ ಅಧ್ಯಕ್ಷ ಆಪನ ಅವಕಾಶ ಯೂತ್ ಕಾಂಗ್ರೆಸ್ದ ಒಂಜಿ ಮೇಲ್ಮಟ್ಟು ಬತ್ತೊಂದು ಯಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷಲಾಯ ಅಂಚನೆ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ ಆಪನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಪನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಪನ ಕೂಡ ಒಂದು ಅವಕಾಶ ಬರ್ತದೆ ಹೆಂಗೆ ಭಾಳ ಸಂತೋಷ ಉಂಡು ಇನಿ ಈ ಜಿಲ್ಲೆಡ್ ಮೂಜಿ ಕಾಂಗ್ರೆಸ್ ಆಫೀಸ್ ಉಂಡು ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಒಂಜಿ ಪಾನೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಒಂಜಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಕೆಲವು ದಿಕ್ಕಡು ಕಾಂಗ್ರೆಸ್ ಇತ್ತೆ ವಿಟ್ಲಡ್ MS ಮೊದಲ ಅಧ್ಯಕ್ಷ ಅವು ಬಾಡಿ ಅವು ಕ್ರಯಗದೆತ್ತು ಒಂಜಿ ಫ್ಲೋರ್ನು ಅಥವಾ ಬಾಡಿಗೆನ ಕ್ರಯದೆತ್ತು ಒಂಜಿ ಅಂಚನೆ ಬಹುಶಃ ಪುತ್ತೂರ್ಲ ಒಂಜಿ ಕ್ರಯಗದೆತ್ತು ಒಂಜಿಗೆ ಆಂಡ ಫುಲ್ ಪ್ಲಜ್ಡ್ ಒಂಜಿ ಕಾಂಗ್ರೆಸ್ ಕಚೇರಿ ಮೂಜಿ ಕಚೇರಿ ಇಪ್ಪು ನಮ್ಮ ಜಿಲ್ಲೆ ರಡ್ ಬಂಟ್ವಾಳ ಬ್ಲಾಕ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಒಗ ಜಿಲ್ಲೆಡ ಒಂಜಿ ಅಧ್ಯಕ್ಷ ಆದಿಪ್ಪನ ಕಾಲೋಡು ಜಿಲ್ಲಾ ಕಾಂಗ್ರೆಸ್ ಆಪನವು ಬಹುಶಃ ಅವು ಹೆಂಗೆ ಜೀವಮಾನೋಡು ಬಲ್ಲ ಒಂಜಿ ಎಂಕೊಂಜಿ ಅಭಿಮಾನ ಉಂಡು ಪನ್ಪನ ಪಾತ್ರನೇ ಈ ಸಂದರ್ಭ ಬಂದರೆ ಅಪೇಕ್ಷೆ ಮಾಡ್ದು ಬಹುಶಃ ಬೇತೆ ಹಂತವಾದ ಸಾಮಾಜಿಕ ಬದುಕು ಎಂಕ್ಲೆಗೆ ಅವಕಾಶ ಮಲ್ತುಕೊಂಡು ಕಾಂಗ್ರೆಸ್ ಪಕ್ಷ ಬಹುಶಃ ಚುನಾವಣೆ ಉಂತುನ ಅವಕಾಶ ಮಲ್ತುಕೊಂಡು ಬಹುಶಃ MLA ಆಪನ ಕಾಲ ಎನ್ನ ಎಲ್ಲೇ ಪ್ರಯೋಡಿ ಅನ್ನ MLA ಆಪನ ಅವಕಾಶ ಎಲ್ಲ ಎನ್ನ ಪಾಲಿಗೆ ಬತ್ತಂಡು ಅವೇ ಅವಧಿದ ಗಡೇತ ಸಂದರ್ಭಡು ಎಂಕ ಮಂತ್ರಿ ಆಪನ ಅವಕಾಶ ಎಲ್ಲ ಹೆಂಗೆ ಬತ್ತನು ಬೇತೆ ಇಲಾಖೆದ ಮಂತ್ರಿ ಬಹುಶಃ ಇನಿ ಎಂಕ್ಲಿನ ಗೃಹ ರಾಜ್ಯ ಸಚಿವ ಅದು ಸುರೇಂಕ್ ನೇಮಕಾತಿ ಅಂಡ್ ಅಬಕಾರಿ ಮಂತ್ರಿ ಅದು ನೇಮಕಾತಿ ಅಂಡ್ ಮೀನುಗಾರಿಕಾ ಫೋರ್ಟ್ದ ಮಂತ್ರಿ ಆದ್ನಾಕ ಅವಕಾಶ ಆಂಡ್ ಅಂಚನೆ ಟ್ರಾನ್ಸ್ಪೋರ್ಟ್ ಮಂತ್ರಿ ಆಪನ ಅವಕಾಶ ಆಂಡ್ ಅಂಚನೆ ಅರಣ್ಯ ಪರಿಸರ ಇಲಾಖೆದ ಮಂತ್ರಿ ಆಪನ ಅವಕಾಶ ಎಲ್ಲ ಎನ್ನ ಪಾಲಿಗೆ ತಿಕ್ಕಂಡು ಬಂದ ಪಾತ್ರ ಕಾಂಗ್ರೆಸ್ ನಿಂಗೆ ಸುಮಾರಾತ ಅವಕಾಶ ಮಲ್ತುಕೊಂಡು ಒಂಬ ಸರ್ತಿ ಓಟು ಅಂತ ಅವಕಾಶ ಆತ್ಕೊಡ್ತಂಡು ಆಂಡ ಬೇತೆ ಕಾರಣ ಇಂಕ್ಲೆಗೆ ಒಂಜಿ ಸಂದರ್ಭಡು ಬಹುಶಃ ಅಪಪ್ರಚಾರದ ಬೇರೆ ಕಾರಣ ಏನೇನು ಪನ್ಪುನ ವಿಚಾರತ್ ಬಹುಶಃ ನಿಕ್ಲೆ ಮಾತ ಗೊತ್ತಿತ್ತ ವಿಷಯ ಬಹುಶಃ ಒಂಜಿ ಸಂದರ್ಭಡು ಈ ತಾಲೂಕು ಒಂಜಿ ಹತ್ಯೆ ಆಯ್ನೆಂಚಿನ ಪ್ರಕರಣನು ಬಹುಶಃ ಎಂಕ್ಲೆ ಮಿತ್ತಲ ಆಯ್ನ ಅಪಪ್ರಚಾರ ಮಲ್ಪನ ಪ್ರಯತ್ನ ಅಂದ್ರೆ ಬೇತೆ ಸಂದರ್ಭಡು ಬೇತೆ ರೀತಿಡು ಬಹುಶಃ ಎಂಕ್ಲೆಗೆ ಸೋಲಾರ್ದು ನಡ್ಲ ಬಹುಶಃ ಸೋತನಕ್ಲ ಪೈಕಿ ಎಂಕ್ಲೆ ಕಡಿಮೆ ಓಟು ಸೋತನಕ್ಲಿಂದ ಈ ಜಿಲ್ಲೆಡ್ ಒಂಜಿ ಎಂಕೊಂಜಿ ವಿಚಾರ ಉಂಡು ಬಹುಶಃ ಒಂಜಿ ಕ್ಷೇತ್ರ ಮಂಡ ಅಲ್ಪಸಂಖ್ಯಾತರೇ ಜಾಸ್ತಿ ಕ್ಷೇತ್ರ ಒಂಜಿ ಎಂಕ್ಲೆ ಗೆಲ್ತಂದ್ರೆ ಬೇತೆ ಎಂಕ್ಲೆಗೆ ಓ ಕ್ಷೇತ್ರದ ಗೆಲ್ಪರಾತ ಜನ ಕಡಿಮೆ ಓಟು ಸೋತನಂಚಿನ ಕ್ಷೇತ್ರವಾದ ಬಹುಶಃ ಮೂರನೇ ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಎಂಕ್ಲೆ ಒಂಜಿ ಚೂರು ಸಂತೋಷ ಉಂಡು ಸೋತನಲ್ಲ ಮಲ ಒಂದು ಸಂತೋಷ ಉಂಡು
ಇಡೀ ಜಿಲ್ಲೆಡು ಅವು ಉತ್ತರ ಕನ್ನಡ ಜಿಲ್ಲೆ ಎಪ್ಪು, ದಕ್ಷಿಣ ಕನ್ನಡ ಜಿಲ್ಲೆ ಎಪ್ಪು, ಉಡುಪಿ ಜಿಲ್ಲೆ ಎಪ್ಪು, ಶಿವಮೊಗ್ಗ ಜಿಲ್ಲೆ ಎಪ್ಪು, ಈ 4 ಜಿಲ್ಲೆಡು ಒಂಜಿ ಕ್ಷೇತ್ರ ಮಾತ್ರ ಪ್ಲಸ್ ಬೊಕ ಮಾತ ಮೈನಸ್, ಗೆಲ್ತಿನ ಜಾಗಡ್ಲ ಮೈನಸ್. ಆ ಮೈನಸ್ ಅದು ಕಡಿಮೆ ಓಟು ಮೈನಸ್ ಆಯ್ನ ಕ್ಷೇತ್ರ ಎಪ್ಪ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಅಂಚಾದು ನಿಖಲೆ ಮಾತ ಒಂದು ರೀತಿಯ ಎಂಕ್ ಅಭಿನಂದನೆಯನ್ನ ಉಂಡು ದಯಪಂಡ ನಿಖಲೆ ಈ ಕ್ಷೇತ್ರಡು ಎಂಕ್ ಸೋತೆಪ್ಪು ಅಂಡ ಒಂಜಿ ಹಂತಡು ಕಾಂಗ್ರೆಸ್ನ ಜೀವಂತವಾದ ಒಯ್ಪುರ ಕೆಲಸ ಮಲ್ತನ ಕಾರ್ಯಕರ್ತರು ನಿಖಲು ಬಹುಶಃ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಂಕ್ ಮಲ್ಲ ಸೀಟ್ ಎಂಕ್ ಗೆಲ್ತಿತ್ತಾಂಡ ವಿಧಾನಸಭಾ ಕ್ಷೇತ್ರ ಸೋಲಾಂಡ್ ಬಂದ ವಿಚಾರನು ಕೂಡ ಈ ಸಂದರ್ಭವನ್ನು ಬಹುಶಃ ಈತ ಗಂಗಾಧರ ಆಲೂರು ಪಂಡ್ಲೆಕಣೆ ಎಂಕ್ಲೆಲ್ಲ ಒಟ್ಟಿಗೆ ಇಪ್ಪನಕ್ಲು ಮಾತ ದಾಲ ಕೆಟ್ಟ ಅಭಿಪ್ರಾಯದಕ್ಲು ಜನಕ್ಕುಲತ್ತು ಎಂಕೋರ ಒಂಜಿ ಎನ್ನ ಕಾರ್ಯಕರ್ತೆ ಒಂಜಿ ಬತ್ತು ಒಂಜಿ ಪಾತ್ರ ಪನ್ನಗ ಎಂಕ್ ಒಂಜಿ ಸುರು ದುಂಬು ಒಂಜಿ ಪಾತ್ರನ ನೆನಪಾಪುನು ದಾನವಂಡ ವಿನಯ್ ಕುಮಾರ್ ಸೊರಕ್ಕೆ ಒಂಜಿ ಅವಧಿಲು ದುಂಬು ಏನಾರು ದುಂಬು ಅವರು ಸೋತೆರು ಪುತ್ತೋಡು ಅಬ್ಬಗ ವಿನಯರ ಬಂಡು ಇತ್ತರು ಎನ್ನ ಊರುಡು ಮಾತ್ರಲ್ಲ ಪಂಡು ನಿಂಚ ವಿನಯ್ ಕುಮಾರ್ ಸೊರಕೆ ಎಡ್ಡೆ ಆರ್ಲ ಒಟ್ಟಿಗೆ ಎಪ್ಪುನ ಸರಿ ಇಜ್ಜಿನ್ ಒಟ್ಟಿಗೆ ಎಪ್ಪುನ ಸರಿ ಇಜ್ಜಿನ್ ಪಂಡು ಪಂಡದು ಲಾಸ್ಟ್ಗೆ ಒಟ್ಟಿಗೆ ಎಪ್ಪುನ ಸರಿ ಇಜ್ಜಿ ಒಟ್ಟಿಗೆ ಸೋಪ ಹೊಡೆದಂಡ ವಿನಯರ ಸೋಪ ಅಂದ್ರೆ ಇಡೀ ಒಟ್ಟಿಗೆ ಎತ್ತ ಸೋಪ ಎಲ್ಲ ಕಾಪುಂಡು ಒಂದು ಬಣ್ಣದ ಬಂತರ ಪಾತ್ರ ಎಂಕೊಂಜಿ ಕಿಬಿಕ್ಕೆ ಕೇಳು ಅಂಚಿನೇ ಒಂದು ವಾತಾವರಣ ಎಂಕಿಲ ಬತ್ತನು ಎಂಕ್ಲೆಗೆ ಏರ ಪಂಡದು ರೈಕುಲ ಎಡ್ಡೆಗೆ ರೈಕುಲ ಒಟ್ಟಿಗೆ ಎತ್ತರ ಸೈಜ್ ಎಂಕ್ ಹೊರ ವೆಂಕಪ್ಪನ್ನೇ ಇಲ್ಲಲ್ಲಿ ಬರ್ತದೆ ಕಾಡು ದಿನ ಪಾತ್ರ ಇರ್ತೇನೆ ಈರಿ ಅಡ್ಡಾಗೆ ಈರಿನ ಒಟ್ಟಿಗೆ ಎತ್ತ ಸರಿ ಇಜ್ಜಿಗೆ ಅಂತ ಪನ್ಪೇರು ಪಂಡರು ಪಾಪ ಯಾರಿಗೆ ಆತೆ ಗೊತ್ತು ಅಪ್ಪಗೆ ಯಾನ ಆಲೋಚನೆ ಎನ್ನ ಒಟ್ಟಿಗೆ ಇಪ್ಪ ಸರಿಜ್ಜಿ ಅನ್ನಕ್ಲಿ ಆ ಕಾಲಡು ಸದಾಶಿವ ಭಂಡಾರಿ ಇತ್ತರು ಮಾನೂರು ವಾಸ್ತವಿಕ ಮತ್ತಿತ್ತರು ಬಾಬು ಅಮ್ಮನ ಇತ್ತರು ಕುಂಜ್ ಅಬ್ದುಲ್ ಖಾದ್ರ ಹಿರಿಯಾಕ್ಲಿ ಯಾನಪ್ಪಗ ಜವನೆ ಆಕಲೆ ಚರಿತ್ರೆ ಬಾರಿ ಶುಭ್ರ ಜಿನ್ರಾಜ್ ಯಾರಿಗೆ ಇರ್ತಾರೆ ಬಾರಿ ಶುಭ್ರ ಚರಿತ್ರೆ ಒಂದು ಚರಿತ್ರದ ವಿಷಯ ಆಯ್ತು ಅಪಪ್ರಚಾರದ ಭಾಗ ಜನಕ್ಕೆ ಗೊತ್ತಾಗ ಜೇರು ಒಟ್ಟಿಗೆ ಸರಿಜ್ಜಿ ಅಂದ ಲಾಸ್ಟ್ ಕಡೆಯತ್ತ ಒಂದು ರೌಂಡ್ ಎಂಚ ಒಟ್ಟಿಗೆ ಎತ್ತಲ್ಲಿ ಸೋಪ ಹೊಡೆದಲ್ಲ ರೈಕುಲ್ ಸೋಪ ಹೊಡು ಪನ್ಪುನಂಜಿನ ಪಾತ್ರೆ ಅಂಚನೆ ರೈಕುಲ್ ಎಡ್ಡೆ ಅಂತ ಪಡೆದು ಲಾಸ್ಟ್ಗೆ ಎಂಕ್ಲೆಂಗೆ ಸೋಪ ಒಂದು ಹಂತಲ್ಲ ಬತ್ತಿನ ಕೂಡ ಬಹುಶಃ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಭಾರಿ ಜಾಗ್ರತೆ ಇಪ್ಪು ಅಪಪ್ರಚಾರ ವ್ಯವಸ್ಥಿತವಾದ ಮಲ್ಪ ಅಪಪ್ರಚಾರ ಓಡಿಬಿಟ್ಟು ಮಲ್ಪಿರುವಂಡ ರಾಹುಲ್ ಗಾಂಧಿನ ಪಪ್ಪು ಮಲ್ತಿರು ರಾಹುಲ್ ಗಾಂಧಿಯರು ಪಪ್ಪು ಮಲ್ತಾರ ಆರು ಪರದೇಶರು ಕಲ್ತನಾರ ಶಾಲೆ ಪೋನ್ನೇ ಬುದ್ಧಿ ಅಂತೆ ಶಾಲೆಗೆ ಪೋನ್ನೇ ಬುದ್ಧಿ ಅಂತೆ ಅದು ಇಡೀ ಕಲ್ತಲಾಯೇ ಪಪ್ಪು ಆಯ್ ಅವೆಂಚ ಬಂಡ ಜನಕ್ಕಲಂಜ ಅಪಪ್ರಚಾರ ಅಂಚ ನರೇಟಿವ್ ಸೃಷ್ಟಿ ಮಲ್ಪಿರು ಅಂಚ ಅದು ಪ್ರತಿಯೊಂದು ಲೀಡರ್ ನಕ್ಲು ಬಾರಿ ಜಾಗೃತಿ ನಮ್ಮ ಪದ್ಯಂತಿಗಳು ನಮ್ಮ ಸುತ್ತಮುತ್ತಲು ನಮ್ಮ ಅಪಪ್ರಚಾರ ಮಲ್ತ ಸೋಪವನ್ನ ಜನಕ್ಕುಳ್ಳರು ಬಹುಶಃ ಬೇತೆ ಹಂತಡು ಬಹುಶಃ ನಂಗೆ ಸೋಲುಗು ಒಂದೊಂದು ಕಾರಣ ಪಲ್ಪನೇನು ಕೂಡ ಯಾನು ಪಂಡ್ರೆ ಇಚ್ಛೆ ಮಲ್ಪನೆ ಅಂಚಾದು ಬಹುಶಃ ಎಂಕ್ಲೆಗೆ ಸೋಲಾತನು ಎಂಕ್ಲೆಗೆ ಐಟು ಬಹುಶಃ ಅಪಪ್ರಚಾರ ಒಂದು ಕಾರಣ ಪಲ್ಪನ ಪಾತ್ರನು ಯಾನು ಈ ಸಂದರ್ಭ ಪನ್ಪನೆ ಎಂಕ್ಲೆಗೆ ಇನ್ನು 74ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭಗಳು ಎಂಗ್ಲನ ಯುವಕ ಕಾಂಗ್ರೆಸ್ನ ಮಿತ್ರರ ನಕ್ಲಿ ಈ ಕಾರ್ಯಕ್ರಮವನ್ನು ಏನು ದೀತಾರೆ ಅಂಚನೆ ಮಾತ ಹಿರಿಯ ಮುಖಂಡರ ನಕ್ಲು ಒಂಜಿ ಪೊರ್ತುಗ ಹಾಜರಿತ್ತೊಂದು ಈ ಕಾರ್ಯಕ್ರಮ ಮಲ್ದರೆ ಬಹುಶಃ ಒಂಜಿ ರೈತರು ತುಂಡನ ಎಂಕ್ಲ ಅಪೇಕ್ಷೆ ಇತ್ತಲ ಕಾರ್ಯಕ್ರಮ ಖಂಡಿತ ಹತ್ತು ಪಂಡ ಪಾತ್ರ ನಾನು ಈ ಸಂದರ್ಭ ಪನ್ಪುನಿ ಎಂಕ ಅಪೇಕ್ಷೆ ಇತ್ತಲ ಕಾರ್ಯಕ್ರಮ ಹತ್ತು ಆ ನಿಕ್ಲ ಮಲ್ತನ ನಿಕ್ಲೆ ಮಾತ ಯಾನು ಕೃತಜ್ಞತೆ ಸಲ್ಲಿಸ ಒಂದು ಯಾನು ಹೆಚ್ಚಿಗೆ ಪಾತ್ರ ಅಂದೆ ಎಂಕೆ ನೆಲ್ಯಾಡಿಗೆ ಪೋಡು ಬೈಯಾಡು ಆಸ್ಕರ್ ಫೆರ್ನಾಂಡಿಸ್ ಒಂದು ಕಾರ್ಯಕ್ರಮ ಉಡುಪಿಡುಂಡ ಇಕ್ಲಕ್ಕೆ ಅಟೆಂಡ್ ಆಪ್ರೇಟ್ ಅವರ ಯಾನು ನಿಖಿಲ ಒಟ್ಟಿಗೆ ಹೆಚ್ಚಿ ಬತ್ತು ಅಂತಾರೆ ಆಪೂಜಿ ಬಹುಶಃ ಎಂಕಲು ನಿಖಿಲು ಒಟ್ಟಿಗೆ ಇತ್ತೊಂದು ಬಹುಶಃ ಒಂದು ಸೈದ್ಧಾಂತಿಕ ನಿಲುವುಡು ನಮ್ಮ ಒಟ್ಟಿಗೆ ಇಪ್ಪುಗ ಎನ್ನ ರಾಜಕೀಯಡು ಒಂಜಿ ಪಾತ್ರನ ಯಾನು ಏಪಲ ನೆನಪಿದ್ಯಾರ ಎನ್ನ ಹಿರಿಯರು ಒಂಜಿ ಏಪಲ ಪನ್ಪುನಿ ಈ ರಾಜ್ಯಕ್ಕೆ ಏತ್ಲ ಎತ್ತರ ಬೋಲ ಈ ಮತೀಯವಾದಲ ಜಾತಿವಾದ ರದ್ದಾಯರವಲ್ಲಿ ಈ ಜಾತಿವಾದದ ಮತೀಯವಾದ ಹಣೆಪಟ್ಟಿನ ಕಟ್ಟಡವಲ್ಲಿ ಯಾನ ಇನ್ನು ಭಾರಿ ಅರ್ಥ ಬಂತಂದೆ ಯಾನು ಒಳ್ಳೆ ಸಂದರ್ಭಡು ಮತೀಯವಾದಿ ಒಕ್ಕ ಜಾತಿವಾದಿ ಈ ರಡ್ಡ ಹಣೆಪಟ್ಟಿ ದೂರ ಇಪ್ಪುಡುವನ್ನ ಒಂದು ಅಪೇಕ್ಷೆ ಯಾನು ಮಲ್ತದೆ ಇನ್ನು ಕೆಲವು ಜನ ಪನ್ಪರು ಜಾತ್ಯತೀತ ಸಿದ್ಧಾಂತನೇ ಸರಿ ಜೀವನಕ್ಕಿಲ್ಲ ಜಾತ್ಯತೀತ ಸಿದ್ಧಾಂತಕ್ಕೆ ಅರ್ಥ ಜೀವನ ಜನಕ್ಕಿಲ್ಲ ಜಾತ್ಯತೀತ ಸಿದ್ಧಾಂತಕ್ಕೆ ಅರ್ಥ ಇಜ್ಜಿ ಕಾಂಗ್ರೆಸ್ ತಕ್ಕಿಲ್ಲ ಜಾತಿವಾದಿನ ಸಂವಿಧಾನದ ಒಂದು ವ್ಯಾಪ್ತಿಗೆ ದೆತ್ತೊಂದನಿ ಅವು ಜಾತಿವಾದವನ್ನ ಪದ ಇಜ್ಜಿವನ್ನ ಪಾತ್ರನು
ಪಲ್ಪರಿ ಅಂಚಾದ ಒರಿ ಲೀಡರ್ ಒಂದು ಈ ರಾಜ್ಯದ ಬಿಜೆಪಿ ಲೀಡರ್ ಆಯ್ ಮತ್ಯವಾದಿ ನಂಗೆ ಗೊತ್ತಿತ್ತು ಆಯ್ ಬಹಿರಂಗ ಬಂಡಿ ಅನ್ನ ಮತ್ಯವಾದಿ ಯಾನ್ ಜಾತ್ಯಾತೀತ ಪನ್ಪರಿ ಯಾನ್ ಜಾತ್ಯಾತೀತ ಪನ್ಪನೆ ಪದಕ್ಕೆ ಯಾನ್ ಗೌರವ ಕೊರ್ಪೂಜೆ ಯಾನ್ ಜಾತಿವಾದಿ ಮಾಡಿದ್ರೆ ವೇದಿಕೆ ಮಾತರು ಇಂಚಿನ ಒಂದು ವಾತಾವರಣ ಇಪ್ಪಂದಿರ ಕಾಲಘಟ್ಟಡು ಬಹುಶಃ ಜಾತ್ಯಾತೀತ ಶಕ್ತಿ ಅಂಚಿನ ಮತೀವಾದಿ ಶಕ್ತಿ ಸಮಾಜಡು ಗಟ್ಟಿ ಆವಡು ಮಾತ್ರ ದೇವರ ಎಡ್ಡ ಮಲ್ಪಡು ಬಲ್ಲ ಪಾತ್ರ ಪಂಡು ಎನ್ನ ಪಾತ್ರ ಮುಕ್ತಾಯ ಮಲ್ಪ ಜೈ ಜೈ.